ಇವತ್ತು ಭಾರತದಲ್ಲಿ ಸೇವಾ ವಲಯ ಅನ್ನೋದರ ಕುರಿತಾಗಿ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಸೊ ಸೇವಾ ವಲಯ ಹೆಸರೇ ಸೂಚಿಸುವಂತೆ ಸೇವೆಗಳು, ಅಗೋಚರ ಕ್ಷೇತ್ರ, ಯಾವುದನ್ನ ನಾವು ಮುಟ್ಟಲು ಬರೋದಿಲ್ಲ, ಹೊತ್ತುಕೊಂಡು ಹೋಗಾಕ ಬರೋದಿಲ್ಲ, ಅಂದ್ರೆ ಲೊಕೇಶನ್ ಈ ಕಡೆಯಿಂದ ಆ ಕಡೆ ತೆಗೆದು ಇಡಾಕ ಬರೋದಿಲ್ಲ. ಇಂಥದ್ದಕ್ಕ ಅಂದ್ರೆ ಅದರ ಒಂದು ಲಕ್ಷಣ, ಅದು ಅದರ ಸ್ವಭಾವ, ಅದರ ನೇಚರ್, ಸ್ವರೂಪ ಅಂಥದ್ದು ಸೇವಾ ವಲಯ ಅನ್ನುವಂಥದ್ದು ಇರ್ತದೆ. ಸೊ ಈ ಒಂದು ಸೇವಾ ವಲಯ ಭಾರತದಲ್ಲಿ ಏನದ, ಹೆಂಗದ ಅನ್ನುವಂಥದ್ದನ್ನ ಈಗ ನೋಡೋಣಂತೆ. ನಮಸ್ತೆ ದಿವ್ಯಾಗೌಡಜಿ, ಬಾರಿ ಮಲ್ಲು, ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್. ಎಸ್, ಸೊ ಭಾರತದಲ್ಲಿ ಸೇವಾ ವಲಯದ ಒಂದು ಬೆಳವಣಿಗೆ ಹೇಗಿದೆ? ಭಾರತದ ಅರ್ಥವ್ಯವಸ್ಥೆಯಲ್ಲಿ ಸೇವಾ ವಲಯ ಒಂದು ಪ್ರಮುಖ ಕ್ಷೇತ್ರ ಖಂಡಿತವಾಗಿಯೂ. ಸೊ ಇದರ ಒಂದು ಕೊಡುಗೆ ಒಟ್ಟಾರೆ ಭಾರತದ ಆರ್ಥಿಕತೆಗೆ ತುಂಬಾ ಅಪಾರವಾದದ್ದು. ವೆರಿ ಗುಡ್ ಈವ್ನಿಂಗ್ ಮಹೇಶ್ ಜಿ, ಬಾರಿ, ವೆಲ್ಕಮ್. ಎಸ್, ಅರ್ಥವ್ಯವಸ್ಥೆಯ ಪ್ರಾಥಮಿಕ ಮತ್ತು ದ್ವಿತೀಯ ವಲಯಗಳಿಗೆ ಪೂರಕವಾದ ಸೇವೆಗಳನ್ನ ನೀಡುವ ಕ್ಷೇತ್ರವನ್ನು ಸೇವಾ ವಲಯ ಅಂತ ಸಾಂಪ್ರದಾಯಿಕವಾಗಿ ಕರೆಯುತ್ತಾ ಬರಲಾಗಿದೆ. ಎಸ್ ಕಾಲರ್ಜಿ, ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್. ಗಿರೀಶ್, ರಮಾ, ಮಂಜು, ವೆಲ್ಕಮ್ ಟು ಯು ಆಲ್. ಸೊ ಸೇವಾ ವಲಯ ಅನ್ನುವಂಥದ್ದು ಇದೊಂದು ಪೂರಕ ವಲಯ, ಸಪ್ಲಿಮೆಂಟರಿ ಸೆಕ್ಟರ್ ಅಂತ ನಾವು ಕರಿತೀವಿ. ಇದರ ಅಸ್ತಿತ್ವ ಯಾವುದರ ಮೇಲೆ ನಿಂತಿದೆ ಅಂತಂದ್ರೆ ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯಗಳ ಮೇಲೆ ನಿಂತಿದೆ. ಅಂಡ್ ಅಫ್ಕೋರ್ಸ್ ಪ್ರಾಥಮಿಕ ವಲಯ ಮತ್ತು ದ್ವಿತೀಯ ವಲಯಗಳು ಬೆಳೆಯುವುದೇ ಸೇವಾ ವಲಯದ ಬೆಂಬಲದಿಂದಾಗಿ. ಹೀಗೆ ಪರಸ್ಪರ ಒಂದಕ್ಕೊಂದು ಪೂರಕ, ಸಪ್ಲಿಮೆಂಟರಿ ಆಸ್ ವೆಲ್ ಆಸ್ ಕಾಂಪ್ಲಿಮೆಂಟರಿ ಆಗಿ ಇರುವಂತಹ ಕ್ಷೇತ್ರಗಳು ಇವು ಅಂತ ನಾವು ನೋಡ್ತೀವಿ. ದರ್ ಈಸ್ ಮ್ಯೂಚುವಲ್ ಡಿಪೆಂಡೆನ್ಸಿ ಆನ್ ಈಚ್ ಅದರ್ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೇವಾ ವಲಯವು ಮುಖ್ಯವಾಗಿ ಮಾನವ ಸಂಪನ್ಮೂಲ ಆಧಾರಿತ ಕ್ಷೇತ್ರ. ಸೊ ಈಗಾಗಲೇ ತಮಗೆ ಗೊತ್ತಿದೆ, ಕೃಷಿ ಕ್ಷೇತ್ರ ಅಥವಾ ಪ್ರಾಥಮಿಕ ವಲಯ ಅನ್ನುವಂಥದ್ದು ನೇರವಾಗಿ ನಿಸರ್ಗವನ್ನ ಅವಲಂಬಿಸಿದ ಒಂದು ಕ್ಷೇತ್ರ ಆಗಿದ್ದರೆ, ಅಂದ್ರೆ ಪ್ರಾಥಮಿಕ ವಲಯದ ಚಟುವಟಿಕೆಗಳು ನಿಸರ್ಗವನ್ನ ಅವಲಂಬಿಸಿ ನಡೀತಾ ಇದ್ರೆ, ದ್ವಿತೀಯ ವಲಯದ ಚಟುವಟಿಕೆಗಳು ಈ ಪ್ರಾಥಮಿಕ ವಲಯದಿಂದ ದೊರೆಯುವ ಸಂಪನ್ಮೂಲಗಳನ್ನ ಅಥವಾ ಕಚ್ಚಾ ಸರಕುಗಳನ್ನ ಬಳಸಿಕೊಂಡು ಅವುಗಳನ್ನ ಪ್ರಕ್ರಿಯೆಗೆ ಒಳಪಡಿಸಿ ಸಿದ್ಧ ವಸ್ತುಗಳನ್ನಾಗಿಸುವಂತ ಒಂದು ಕ್ಷೇತ್ರ ಅಂತ ನಾವು ನೋಡಿದೀವಿ. ಮತ್ತು ಅಲ್ಲಿ ಸಹಜವಾಗಿ ಬಂಡವಾಳ ಹೆಚ್ಚಿಗೆ ಬೇಕಾಗುವಂಥದ್ದು, ಬಂಡವಾಳ ಸಾಂದ್ರ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಬಂಡವಾಳ ಸಾಂದ್ರ ಆರ್ಥಿಕ ಚಟುವಟಿಕೆಗಳು. ಹೊಲ ಇಲ್ಲ ಅಥವಾ ಭೂಮಿ ಇಲ್ಲ ಅಂತಂದ್ರೆ ಯು ಕೆನಾಟ್ ಥಿಂಕ್ ಆಫ್ ಪ್ರಾಥಮಿಕ ವಲಯ. ಎಷ್ಟು ಇಂಟ್ರೆಸ್ಟಿಂಗ್ ಅದ ನೋಡಿ. ಭೂಮಿ ಅನ್ನೋದಿಲ್ಲ ಅಂತಾದ್ರೆ ಪ್ರಾಥಮಿಕ ವಲಯ ಅನ್ನೋದ್ರ ಮಾತು ಬರೋದಿಲ್ಲ. ಬಂಡವಾಳ ಇಲ್ಲ ಅಂತಾದ್ರೆ ಅಂದ್ರೆ ಈ ಭೌತಿಕ ಬಂಡವಾಳ ಇಲ್ಲ ಅಂತಾದ್ರೆ ದ್ವಿತೀಯ ವಲಯದ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಆದರೆ ಭೂಮಿ ಇಲ್ಲದೆ, ಬಂಡವಾಳ ಇಲ್ಲದೆ ಮಾನವ ಕೇವಲ ತನ್ನ ಸ್ವಸಾಮರ್ಥ್ಯದಿಂದ ಏನಾದ್ರೂ ಬದುಕು ರೂಪಿಸಿಕೊಳ್ಳಬಹುದು ಅಂತಂದ್ರೆ ಅದು ಸೇವಾ ವಲಯದಲ್ಲಿ ಮಾತ್ರ. ಬಹಳ ವಿಶಿಷ್ಟವಾದಂತ ಕ್ಷೇತ್ರ ಇದು. ಸೊ ಆ ಹಿನ್ನೆಲೆ ಒಳಗ ಯಾವ ದೇಶದ ಮಾನವ ಸಂಪನ್ಮೂಲ ಜನಸಂಖ್ಯೆ ಹೆಚ್ಚು ಬೌದ್ಧಿಕ ಸಾಮರ್ಥ್ಯವನ್ನ ಹೊಂದಿರ್ತದೆ, ಹೆಚ್ಚು ಕೌಶಲ್ಯಗಳನ್ನ ಹೊಂದಿರ್ತದೆ, ಆ ದೇಶ ಸಹಜವಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಶ್ರೀಮಂತಿಕೆಯನ್ನ ಗಳಿಸ್ತದೆ. ಹೀಗೆ ಭೂಮಿಯ ಗೊಡವೆಗೆ ಹೋಗದೆ, ಬಂಡವಾಳದ ಗೊಡವೆಗೆ ಹೋಗದೆ, ಅದು ಹೆಂಗ್ರಿ, ಒಂದ್ ಎಕ್ಸಾಂಪಲ್ ಕೊಡ್ರಿ ಸರ್ ನೋಡೋಣ ಅಂತಂದ್ರ ಸಿಂಪಲ್ ಆಗಿ ನಾನು ಹಂಗ ಹೇಳ್ತಿರ್ತೀನಿ, ಎಕ್ಸಾಂಪಲ್ ಹೇಳ್ತಿರ್ತೀನಿ. ಈಗ ನಾನು ಅದೀನಿ ಅಂತ ಇಟ್ಕೊಳ್ರಿ. ಸೊ ನನಗೆ ಹೊಲ ಅನ್ನೋದು ಇಲ್ಲ ಅಥವಾ ಬೇಕಾಗಿಲ್ಲ ಅಂತ ನಾವು ಇಟ್ಕೊಂಡ್ರು ಕೂಡ, ಅಥವಾ ನನಗೆ ಯಂತ್ರೋಪಕರಣಗಳು, ದೊಡ್ಡ ಬಂಡವಾಳ, ಹೂಡಿಕೆ ಇತ್ಯಾದಿ ಇವು ಯಾವೂ ಇಲ್ಲ ಅಂತಾದ್ರೂ ಕೂಡ ನಾನು ಒಂದು 10 ಎಕರೆ ನೀರಾವರಿ ಭೂಮಿಗೆ ಸಮ ಅಂತ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಅದ. ಒಬ್ಬ ವ್ಯಕ್ತಿ 10 ಎಕರೆ ನೀರಾವರಿ ಭೂಮಿ ಇಟ್ಟುಕೊಂಡು ತಾನು ತನ್ನ ಹೆಂಡತಿ ಮಕ್ಕಳು ಆಳು ಕಾಳು ಕರ್ಕೊಂಡು ವರ್ಷವೆಲ್ಲ ಕಷ್ಟಪಟ್ಟು ದುಡಿದು ಅದಕ್ಕೆ ಮತ್ತೆ ಸಾಕಷ್ಟು ಹೂಡಿಕೆ ಮಾಡಿ ಇದೆಲ್ಲ ಮಾಡಿದ ಬಳಿಕ ಆತನಿಗೆ ಏನು ಒಂದು ಆದಾಯ ಬರ್ತದೆ,
ಅದಕ್ಕೂ ಮತ್ತು ಕೇವಲ ನಾನು ಒಬ್ಬ ನನ್ನಲ್ಲಿರುವ ಬೌದ್ಧಿಕ ಸಾಮರ್ಥ್ಯವನ್ನ ಬಳಸಿ ಪಡೆಯುವ ಆದಾಯಕ್ಕೂ ಸಮಾನ ಅಂತ ನಾನು ಭಾವಿಸ್ತೀನಿ. ಎಸ್. ಸೊ ಹೀಗೆ ಯಾವುದೇ ಒಂದು ದೇಶ, ಅಂದ್ರೆ ನಾನು ಕೇವಲ ಭಾರತ ಅಥವಾ ನಾನು ಅಂತ ಹೇಳ್ತಾ ಇಲ್ಲ, ಒಂದು ದೇಶದ ಅಭಿವೃದ್ಧಿ ಹೀಗೆ ಆ ಮಾನವ ಸಂಪನ್ಮೂಲ ಎಷ್ಟು ಕೌಶಲ್ಯ ಭರಿತಾಗಿರ್ತದೆ, ಅದಕ್ಕೊಂದು ಭೌತಿಕ ಶಕ್ತಿ ಇರ್ತದೆ, ಅದು ಅದರ ಬೆಳವಣಿಗೆಯನ್ನು ನಿರ್ಧರಿಸ್ತದೆ. ಅಂದ್ರೆ ಇದು ಕೃಷಿ ಮತ್ತು ಪ್ರಾಥಮಿಕ ಮತ್ತು ದ್ವಿತೀಯ ವಲಯಕ್ಕಿಂತ ತುಂಬಾ ವಿಭಿನ್ನ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದಕ್ಕೆ ನೆರವಾಗುವಂತ ಕ್ಷೇತ್ರ ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರಕತ್ತೀನಿ. ಅದು ಮೊದಲು ತಮ್ಮ ತಲೆಯಲ್ಲಿ ಬರಬೇಕು. ಅದು ನನ್ನ ಉದ್ದೇಶ. ಇದನ್ನ ಹೇಳೋದ್ರ ಉದ್ದೇಶ ಬರೀ ಕರುಣಾಜಿ ಗುಡ್ ಈವ್ನಿಂಗ್. ಹೀಗೆ ಸೇವಾ ವಲಯವು ಮುಖ್ಯವಾಗಿ ಮಾನವ ಸಂಪನ್ಮೂಲ ಆಧಾರಿತ ಕ್ಷೇತ್ರವಾಗಿದ್ದು, ಇದರ ಬೆಳವಣಿಗೆ ಮಾನವ ಸಂಪನ್ಮೂಲದ ಕ್ಷಮತೆ, ದಕ್ಷತೆ, ತಾಂತ್ರಿಕ ನೈಪುಣ್ಯ ಇವುಗಳನ್ನು ಅವಲಂಬಿಸಿದೆ. ಎಸ್. ಸೊ ಯಾವ ದೇಶದ ಮಾನವ ಸಂಪನ್ಮೂಲ ಈ ಒಂದು ಕ್ಷಮತೆ ಅಂದ್ರೆ ಕೆಪಾಸಿಟಿ, ದಕ್ಷತೆ, ಎಫಿಷಿಯನ್ಸಿ, ತಾಂತ್ರಿಕ ನೈಪುಣ್ಯ, ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇವುಗಳನ್ನು ಹೊಂದಿರುತ್ತದೆಯೋ ಅದು ಆ ದೇಶ ಹೆಚ್ಚು ಸಮೃದ್ಧವಾಗಿರುತ್ತದೆ. ಈ ಕ್ಷೇತ್ರವು ಯಾವುದೇ ಗೋಚರ ವಸ್ತುಗಳನ್ನು ಉತ್ಪಾದಿಸುವುದಿಲ್ಲ. ಆಗ್ಲೇ ನಾವು ಹೇಳಕತ್ತಿದ್ವಿ, ಈ ಕ್ಷೇತ್ರದಿಂದ ಮುಟ್ಟಿ ನೋಡುವಂಥದ್ದು, ಹೊತ್ಕೊಂಡು ಹೋಗುವಂಥದ್ದು ಏನೂ ಇರೋದಿಲ್ಲ. ಆದ್ರೂ ಇದಕ್ಕೆ ಆದಾಯ ಬರ್ತಾ ಇರ್ತದೆ, ಅಗೋಚರ ಇದು. ಬದಲಿಗೆ ಈಗಾಗಲೇ ಕೃಷಿ ಮತ್ತು ಕೈಗಾರಿಕೆಗಳಿಂದ ಉತ್ಪಾದಿತವಾದ ಸರಕುಗಳಿಗೆ ಹೆಚ್ಚಿನ ಮೌಲ್ಯ ಸೇರ್ಪಡೆ ಆಗುವಂತೆ ಮಾಡುತ್ತದೆ. ಅಷ್ಟು ಕಣಾಲ ಮತ್ತಿದು ಅದನ್ನು ದಾಟಿದ್ದು ಆಯ್ತು. ಅದನ್ನ ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ನೋಡ್ರಿ, ಈಗಾಗಲೇ ಕೃಷಿ ಮತ್ತು ಕೈಗಾರಿಕೆಗಳಿಂದ ಉತ್ಪಾದಿತವಾದ ಸರಕುಗಳಿಗೆ ಹೆಚ್ಚಿನ ಮೌಲ್ಯ ಸೇರ್ಪಡೆ ಆಗುವಂತೆ ಮಾಡ್ತದೆ. ಇದು ತುಂಬಾ ಸಾಂಪ್ರದಾಯಿಕ ಒಂದು ಥಿಂಕಿಂಗ್, ಇದು ಸಾಂಪ್ರದಾಯಿಕ ಅರ್ಥ ಇದು. ಅದಕ್ಕಾಗಿ ಇದು ಮೂಲತಃ ವಿತರಣೆಗೆ ಸಂಬಂಧಿಸಿದ, ಸಾರಿಗೆಗೆ ಸಂಬಂಧಿಸಿದ ಕ್ಷೇತ್ರವಾಗಿದೆ ಅಂತ ನಾವು ನೋಡ್ತೀವಿ. ಇನ್ನು ಇದಕ್ಕೆ ಸಂಬಂಧಿಸಿದಂಗೆ ನಾವು ನೋಡ್ತೀವಿ ಬ್ಯಾಂಕಿಂಗ್. ಎಸ್, ಅದು ಕೂಡ ಕೈಗಾರಿಕೆ ಕೃಷಿ ಕ್ಷೇತ್ರ. ಅದಕ್ಕೆ ಹಣಕಾಸು ನೆರವು ಕೊಟ್ಟು ಅದು ತಾನು ಬೆಳೀತದ, ಇವುಗಳನ್ನು ಬೆಳೆಸ್ತದೆ. ಇನ್ನು ಶಿಕ್ಷಣಕ್ಕೂ ಮತ್ತು ಈ ಕೃಷಿ ಕೈಗಾರಿಕೆಗೂ ಹೆಂಗ್ರಿ ಸಂಬಂಧ? ಈಗ ನಾನು ಪಾಠ ಮಾಡ್ತಿರೋದು ಇದು ಸೇವಾ ವಲಯದ ಒಂದು ಚಟುವಟಿಕೆ. ಮತ್ತೆ ಇಲ್ಲೆಲ್ಲ ಐತ್ರಿ ಕೃಷಿ ಕೈಗಾರಿಕೆ. ಹೌದು, ಸೇವಾ ವಲಯ ಅನ್ನುವಂಥದ್ದು ಯಾವಾಗಲೂ ಈ ಕೃಷಿ ಕೈಗಾರಿಕೆಗೆ ಪೂರಕವಾದದ್ದನ್ನಷ್ಟೇ ಮಾಡ್ತದೆ ಅಂತನೂ ಇಲ್ಲ. ಇದಕ್ಕೆ ತನ್ನದೇ ಆದಂತಹ ಒಂದು ಪ್ರತ್ಯೇಕ ಅಸ್ತಿತ್ವ ಕೂಡ ಇದೆ. ಸೊ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಈ ಶಿಕ್ಷಣ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಈ ಶಿಕ್ಷಣದ ಮೇಲೆ ಕೃಷಿ ಮತ್ತು ಕೈಗಾರಿಕೆಗಳು ಅವಲಂಬಿಸಿವೆ ಅಂತ ನಾವು ಹೇಳ್ಬೋದು. ದಟ್ ಇಸ್ ಆಕ್ಚುಲಿ ದ ಅದರ್ ವೇ. ಸೊ ಹೀಗೆ ಹಲವಾರು ಚಟುವಟಿಕೆಗಳು ಈ ಒಂದು ಸೇವಾ ವಲಯದಲ್ಲಿ ನಡೀತಿರ್ತಾವ. ಆಧುನಿಕ ಕಾಲಘಟ್ಟದಲ್ಲಿ ತುಂಬಾ ಪಾರಂಪರಿಕ ಅಂತಂದ್ರೆ ಆಗ್ಲೇ ನಾವು ನೋಡಿದೀವಲ್ಲ, ಟ್ರಾನ್ಸ್ಪೋರ್ಟೇಷನ್ ಈಸ್ ಮೇನ್ ಆಕ್ಟಿವಿಟಿ ಆಫ್ ಸರ್ವಿಸ್ ಸೆಕ್ಟರ್ ಅಂತ ಹೇಳ್ತಿದ್ದೀವಿ ನಾವು. ಬಟ್ ಆಧುನಿಕ ಕಾಲಘಟ್ಟದೊಳಗೆ ಕಾಲ ಬದಲಾದಂಗ ಹಲವಾರು ಹೊಸ ಸೇವೆಗಳು ಸೇರ್ಪಡೆ ಆಗ್ತಾ ಹೊಂಟಾವ. ಈಗಂತೂ ಲೆಕ್ಕ ತಪ್ಪಿ ಸರ್ವಿಸಸ್ ಬಂದ್ಬಿಟ್ಟವ. ಕಳೆದ 3 ದಶಕಗಳಲ್ಲಿ ಭಾರತದೊಳಗ ಸೇವಾ ವಲಯ ಎಷ್ಟು ಸುಧಾರಿಸ್ತು ಅಂತಂದ್ರೆ ಊಹೆಗೂ ಮೀರಿ ಸುಧಾರಿಸ್ತು ಅಂತ ಹೇಳ್ತೀವಿ ನಾವು. ಆಧುನಿಕ ಕಾಲಘಟ್ಟದಲ್ಲಿ ಹೊಸ ಚಟುವಟಿಕೆಗಳು ಸೇವಾ ವಲಯಕ್ಕೆ ಸೇರ್ಪಡೆ ಆಗ್ತಾ ಇದ್ದು ಅವುಗಳ ಪಾತ್ರ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಅಂಡ್ ಅಫ್ ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಸ್ತುತ ಭಾರತ ಜಿಡಿಪಿಗೆ ಅತಿ ಹೆಚ್ಚು ಕೊಡುಗೆಯನ್ನ ಈ ಕ್ಷೇತ್ರವೇ ನೀಡ್ತಾ ಇದೆ. ಆಲ್ವೇಸ್ ವ್ಯಾಲ್ಯೂ ಎಡಿಷನ್ ಅಂತಂದ್ರೆ ವ್ಯಾಲ್ಯೂ ಎಡಿಷನ್ ಅಂಡ್ ಸಮ್ಟೈಮ್ಸ್ ಇಂಡಿಪೆಂಡೆಂಟ್ ಆಕ್ಟಿವಿಟಿ ಕೂಡ. ಫಾರ್ ಎಕ್ಸಾಂಪಲ್, ಈಗ ಎಜುಕೇಶನ್ ನಾನು ಹೇಳಿದ್ನಲ್ಲ, ಈಗ ನಾನು ಕೊಡ್ತಿರುವಂತ ಎಜುಕೇಶನ್ ಅಂತ ಅಂದ್ಕೊಂಡ್ರೆ ಇದು ಯಾವ್ದಕ್ಕೆ ವ್ಯಾಲ್ಯೂ ಎಡಿಷನ್ ಆಗತ್ತೆ? ಕೈಗಾರಿಕೆನೂ ಅಲ್ಲ, ಕೃಷಿನೂ ಅಲ್ಲ, ಬೌದ್ಧಿಕ ಸಾಮರ್ಥ್ಯಕ್ಕೆ ಇದು ವ್ಯಾಲ್ಯೂ ಎಡಿಷನ್ ಮಾಡ್ತದೆ. ಬೌದ್ಧಿಕ ಸಾಮರ್ಥ್ಯ. ಈಗ ನಾ ಯಾರ್ದೋ ಪಾಠ ಕೇಳಿ ಅಥವಾ ನಾನು ಯಾರ್ದೋ ಹತ್ರ ಚರ್ಚೆ ಮಾಡಿ ನನ್ನ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದೀನಿ. ಹಾಗೆ ನೀವು ನನ್ನ ಜೊತೆ ಪಾಠ ಕೇಳಿ, ನೀವು ಚಿಂತನೆ ಮಾಡಿ, ನೀವು ಓದಿ ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತೀರಿ. ಸಿ, ದಿಸ್ ಇಸ್ ಕ್ವೈಟ್ ಇಂಡಿಪೆಂಡೆಂಟ್ ಆಕ್ಟಿವಿಟಿ ಫ್ರಮ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ ಸೆಕ್ಟರ್ ಅಂತ ನಾವು ಹೇಳ್ಬಹುದಾದದ್ದು. ಹೌದಾ? ಸೊ ಹೀಗೆ ಅಂಡ್ ಅಫ್ಕೋರ್ಸ್ ಈಗ ಭಾರತದೊಳಗೆ 1% ಹೆಚ್ಚು ಇವೆಲ್ಲ ಜಿಡಿಪಿ ಕಾಂಟ್ರಿಬ್ಯೂಷನ್ ಇರ್ತದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ನೋಡುವಂಥದ್ದು ಏನು ಅಂತಂದ್ರೆ ಈಗಲೂ ಭಾರತದ್ದು ಸರ್ವಿಸ್ ಸೆಕ್ಟರ್ ಇಲ್ಲಿಗೆ ಮುಗುದಿಲ್ಲ. ಯಾಕಂತಂದ್ರೆ ಮೆಜಾರಿಟಿ ಆಫ್ ದ ಡೆವಲಪ್ಡ್ ಕಂಟ್ರೀಸ್ ಇನ್ಕ್ಲೂಡಿಂಗ್ USA, ಯುರೋಪಿಯನ್ ಕಂಟ್ರೀಸ್, ಇಲ್ಲೆಲ್ಲ ಸೇವಾ ವಲಯದ ಕೊಡುಗೆ ಇಟ್ ಇಸ್ 80% ಪ್ಲಸ್. 80% ಪ್ಲಸ್ ಏನು ಸರ್ವಿಸ್ ಸೆಕ್ಟರ್ ಅಲೋನ್ ತುಂಬಾ ದೊಡ್ಡದಾಗಿ ಬೆಳೆದಿದ್ದಾವೆ. ಹಾಗೆ ನಮ್ಮಲ್ಲೂ ಕೂಡ ಇನ್ನು ಅದೇ ವ್ಯಾಲ್ಯೂ ಎಡಿಷನ್ ಆಗುತ್ತೆ, ಎಜುಕೇಶನ್ ವ್ಯಾಲ್ಯೂ ಎಡಿಷನ್ ಆಗುತ್ತೆ ಮಹೇಶ್. ಅದಲ್ಲ ನಾ ಹೇಳಿದ್ದು. ವ್ಯಾಲ್ಯೂ ಎಡಿಷನ್ ಕೃಷಿ ವಲಯದ್ದು ಅಥವಾ ಕೈಗಾರಿಕಾ ವಲಯದ ಉತ್ಪನ್ನಗಳಿಗೆ ವ್ಯಾಲ್ಯೂ ಎಡಿಷನ್ ಬೇರೆ, ಇದು ಇಂಡಿಪೆಂಡೆಂಟ್ ವ್ಯಾಲ್ಯೂ ಎಡಿಷನ್. ಇದು ಅದಕ್ಕೆ ವ್ಯಾಲ್ಯೂ ಎಡಿಷನ್
ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂಯೇಷನ್ ಆಗ್ತದೆ ಇದರಿಂದ ಈ ಒಂದು ಎಜುಕೇಶನ್ ಅನ್ನುವಂತ ಆಕ್ಟಿವಿಟಿಯಿಂದ ಕಂಪ್ನಿಗೆ ವ್ಯಾಲ್ಯೂಯೇಷನ್ ಆಗಲ್ಲ. ಕಂಪ್ನಿಗೆ ವ್ಯಾಲ್ಯೂಯೇಷನ್ ಯಾವಾಗ ಆಗ್ತದೆ ಅಂತಂದ್ರೆ ಒಳ್ಳೊಳ್ಳೆ ಶಿಕ್ಷಕರು ಬಂದಾಗ ಆ ಕಂಪನಿಗೆ ವ್ಯಾಲ್ಯೂಯೇಷನ್ ಆಗಕ್ಕೆ ಇರ್ತದೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂಯೇಷನ್. ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ಈ ಸಂಸ್ಥೆಯಲ್ಲಿ ಎಷ್ಟು ಹೆಚ್ಚು ಜನ ಬರ್ತಾರೋ ಅವರ ಒಂದು ಒಳ್ಳೆಯ ಮಾರ್ಗದರ್ಶನ, ಅವರಿಂದ ಒಳ್ಳೆಯ ತರಬೇತಿ, ಇದು ಕೇವಲ ನಮ್ಮ ಈ ನೌಕರಿ ಕೊಡೋ ಸ್ಪರ್ಧಾತ್ಮಕ ಪರೀಕ್ಷೆಗಳಷ್ಟೇ ಅಲ್ಲ ಸೀಮಿತ. ನಮಗೆಲ್ಲ ಗೊತ್ತದ ಇವತ್ತು ನೀಟು, JEE ಇವುಗಳಿಗೆಲ್ಲ ತರಬೇತಿ ಕೊಡ್ತಿರೋದ್ರಿಂದ ಓಕೆ, ಒಳ್ಳೆ ತರಬೇತಿ ಒಳ್ಳೆ ಮಾರ್ಗದರ್ಶನದಿಂದ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆ ಆಗೋದಕ್ಕೆ ಶುರುವಾದ್ರು ಅಂತಂದ್ರೆ ದಟ್ ಈಸ್ ವ್ಯಾಲ್ಯೂಯೇಷನ್. ಇಲ್ಲಿ ಈ ರೀತಿ ಒಳಗ ಇದನ್ನ ದುಡ್ಡಿನ ದೃಷ್ಟಿಯಿಂದ ನೋಡಕ್ ಬರೋದಿಲ್ಲ. ವ್ಯಾಲ್ಯೂಯೇಷನ್ ಸರ್ವಿಸ್ ಸೆಕ್ಟರ್ಗೆ ಯೂಸ್ ಮಾಡೋದು ಸರಿನಾ ಅಂತ. ವ್ಯಾಲ್ಯೂಯೇಷನ್ ಇಸ್ ನಾಟ್ ಎ ಸಿನ್. ವ್ಯಾಲ್ಯೂ ಅಡಿಷನ್, yes, it is always there. Value addition can be used anywhere. Just ಅದರದೊಂದು ಸೇಪ್ ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಅಡಿಷನ್ ಅಂತ ಆಗುತ್ತೆ. ಆ ತರನಾಗಿ ವಾಟ್ ಇಸ್ ವ್ಯಾಲ್ಯೂ ಅಡಿಷನ್? ದ ಮೀನಿಂಗ್ ಆಫ್ ವ್ಯಾಲ್ಯೂ ಅಡಿಷನ್ ಇಸ್ ಬೇಸಿಕಲಿ ಈಗಾಗಲೇ ಇರುವ ಯಾವುದೋ ಒಂದನ್ನು ಹೆಚ್ಚು ಉಪಯುಕ್ತವಾಗುವಂತೆ ಮಾಡುವುದು. ಹೆಚ್ಚು ಉಪಯುಕ್ತ ಆಗುವಂತೆ ಮಾಡುವುದರ ಮೂಲಕ ಅದರ ಮೌಲ್ಯ ಹೆಚ್ಚಾಗ್ತಾ ಹೋಗ್ತದೆ. ದಟ್ ಇಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂ ಅಡಿಷನ್. ಸೊ ಇದು ನೀವು 2020-21 ತಗೋಬಹುದು, 21-22 ತಗೋಬಹುದು. ಇಟ್ ಹಾರ್ಡ್ಲಿ ಮೇಕ್ಸ್ ಮಚ್ ಡಿಫರೆನ್ಸ್, ಬಟ್ ಸ್ಟಿಲ್ ತಾವು ನೋಡ್ಕೋಬಹುದು 2020-21 ಹಣಕಾಸು ವರ್ಷದೊಳಗೆ ಸೇವಾ ವಲಯ ಭಾರತದ GDPಗೆ 53.89% ಕೊಡುಗೆಯನ್ನು ನೀಡಿತ್ತು ಅನ್ನುವಂಥದ್ದು. ಸೊ ಇಟ್ ಈಸ್ ವೇರಿಂಗ್ ಬಿಟ್ವೀನ್ 53 to 55% in recent years. 53 to 55% in recent years ಅಂತ ನಾವು ಹೇಳ್ಬೋದು. ಸೊ 53ರಿಂದ 55% ಅದರೊಳಗೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ. Of course, it depends on the performance of other two sectors in a year. ಇದು ಫಿಕ್ಸ್ಡ್ ಇರಕ್ಕೆ ಸಾಧ್ಯವಿಲ್ಲ because all three components considered here are variable in nature ಅಂತ. ಮೂರನ್ನು ಬದಲಾಗುವಂತವು. ಕೃಷಿ ಒಂದು ವರ್ಷ ಆಲ್ ಆಫ್ ಎ ಸಡನ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದರ ಕಾಂಟ್ರಿಬ್ಯೂಷನ್ ಹೆಚ್ಚಾಯ್ತು ಅಂದ್ರೆ ಉಳಿದದ್ದು ಕಡಿಮೆ ಆಗ್ತದೆ. ಯಾವ್ದೋ ಕಾರಣಕ್ಕೆ ಕೃಷಿ ಬಿದ್ದುಕೊತ್ತು ಅಂತಂದ್ರೆ ಉಳಿದದ್ದು ಹೆಚ್ಚಾಗ್ತದೆ, ಇದ್ರದ್ದು ಕಡಿಮೆ ಆಗ್ತದೆ. ಹಾಗೇನೆ ಉಳಿದ ಮೂರಕ್ಕೂ ಕೂಡ ಇದು ಅನ್ವಯ ಆಗ್ತದೆ. ಸೊ ಉದ್ಯಮ ವಲಯ 25.92, ಕೃಷಿ ವಲಯ 20.19 ಹಿಂದಿನ ವರ್ಷದೊಳಗೆ. ಈ ವರ್ಷ ನಾವು ನೋಡ್ತಾ ಇದೀವಿ ಇದರದ್ದು ಒಂದು 2% ಕಡಿಮೆ ಆಗಿದೆ. ಹೌದಾ? ಸೊ ಹೀಗೆ somewhere around 18 to 20, agriculture 25 to 26, industry 53 to 55, ಸರ್ವಿಸ್ ಸೆಕ್ಟರ್. ಈ ರೀತಿ ಒಳಗ ಒಂದು ವೇರಿಯೇಷನ್ ಆಗ್ತಾ ಇರೋದನ್ನ ನಾವು ನಿರಂತರವಾಗಿ ನೋಡಕತ್ತೀವಿ. ಸೊ 2019ರಲ್ಲಿ ಸೇವೆಗಳು ಮೊದಲ ಬಾರಿಗೆ ಅತಿ ದೊಡ್ಡ ಉದ್ಯೋಗದಾತರಾಗಿ, ಇದು ಬಹಳ ಈಗ ಮೆಚ್ಚುವಂತದ್ದು, ಕೃಷಿಯನ್ನ ಮೀರಿಸಿದೆ ಅನ್ನುವಂತ ಒಂದು ಚಿತ್ರವನ್ನ ನಾವು ನೋಡಕತ್ತೀವಿ. ಸೊ 2021-22 ಅನ್ನುವಂಥದ್ದು 18.8, 28.8 ಮತ್ತು 53. ಕೃಷಿಯನ್ನ ಮೀರಿಸಿದ ಸೇವಾ ವಲಯ ಉದ್ಯೋಗದಾತನಾಗಿ ಅನ್ನುವಂಥದ್ದು ಇದು ನಂಬುದಕ್ಕೆ ಆಗ್ತಾ ಇಲ್ಲ. ಆದರೂ ಅಷ್ಟು ವೇಗವಾಗಿ ನಮ್ಗೆ ಗೊತ್ತಿಲ್ಲದಂತೆ ನಾವೆಲ್ಲರೂ ಸೇವಾ ವಲಯದಲ್ಲಿ ಬಹಳಷ್ಟು ಕಡೆ ತೊಡಗಿಕೊಳ್ತಾ ಇದ್ದೀವಿ. ಇವತ್ತು ಗ್ರಾಮೀಣ ಪರಿಸರದೊಳಗೂ ಕೂಡ ನಾವು ನೋಡಿದ್ರೆ ಗ್ರಾಮೀಣ ಕೃಷಿ ಮುಖ್ಯವಾಗಿದ್ದರೂ ಅಲ್ಲಿ ಎಷ್ಟೊಂದು ಜನ ಬೇರೆ ಬೇರೆ ತೆರನಾದಂತಹ ಸೇವಾ ವಲಯಗಳಲ್ಲಿ ತೊಡಿಕೊಂಡಾರಂತಂದ್ರೆ, ಪರ್ಟಿಕ್ಯುಲರ್ಲಿ ಡಿಜಿಟಲ್ ವರ್ಲ್ಡ್ ಅನ್ನುವಂಥದ್ದು ಬಂದ ಬಳಿಕ ಅದರ ಒಂದು ಮಹಿಮೆ ಅಪಾರವಾಗಿ ಬೆಳೆಯಕತ್ತದ ಅಂತ ನಾವು ನೋಡಕತ್ತೀವಿ. ಆರ್ಥಿಕತೆಗಿಂತ ವೇಗವಾಗಿ ಬೆಳೆದ ಭಾರತೀಯ ಆರ್ಥಿಕತೆಯ ಸೇವಾ ವಲಯಗಳು ನೋಡ್ರಿ, ಎವರೇಜ್ ಎಕನಾಮಿಕ್ ಗ್ರೋತ್ ನಮ್ಮದು 6 to 8% ಅಂತ ನಾವೇನು ನೋಡ್ಕೊತ ಬಂದಿದ್ದೀವಿ ಕಳೆದ ಹಲವಾರು ವರ್ಷಗಳಲ್ಲಿ. ಅಫ್ಕೋರ್ಸ್ ಕೋವಿಡ್ ಅವಧಿಯನ್ನು ಹೊರತುಪಡಿಸಿ ಒಂದು 6-8% ಬೆಳವಣಿಗೆ ಅಂತ ಏನದ, ಇದನ್ನ ಮೀರಿ ಬೆಳೆದಂತ ಕ್ಷೇತ್ರಗಳು ಅಂತ ಯಾವಾದ್ರೂ ಇದ್ರೆ ದೇ ಆರ್ ಆಲ್ ಮೇನ್ಲಿ ಇನ್ ಸರ್ವಿಸ್ ಸೆಕ್ಟರ್. ಇದು ಕೂಡ ಇಂಟ್ರೆಸ್ಟಿಂಗ್ ಅನ್ನೋದನ್ನ ನಾವು ನೋಡ್ಬೇಕು. ಸೊ ಮಾಹಿತಿ ತಂತ್ರಜ್ಞಾನ ಭಾರತೀಯ ಆರ್ಥಿಕತೆ ಒಳಗ ಪ್ರಮುಖ ಸೇವಾ ಕ್ಷೇತ್ರವಾಗಿ ಬೆಳೆದದ. ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಂತೂ ತಮಗೆ ಗೊತ್ತದ ಹಾಗೆ ಈ ಒಂದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಒಟ್ಟಾರೆ ಸ್ಟೇಟ್ ಜಿಡಿಪಿಗೆ ಸರ್ವಿಸ್ ಸೆಕ್ಟರ್ ಓವರ್ ಆಲ್ ಇಂಡಿಯಾದೊಳಗೆ ನಾವು ಆಗ್ಲೇ ನೋಡಕತ್ತೀವಿ 53-54 ಅಂತ ಇದ್ರೆ ಕರ್ನಾಟಕದೊಳಗೆ ಇಟ್ 66%. 66% ಇನ್ ಕರ್ನಾಟಕ. ಕ್ವೈಟ್ ಕನ್ಸಿಡರೇಬಲ್ ಡಿಫರೆನ್ಸ್ ಅಂತ ಕೂಡ ನಾವು ಹೇಳಬೇಕಾದದ್ದು. ಹೌದಾ? ಸೊ ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಮಾಹಿತಿ ಇದಕ್ಕೆ ಕರ್ನಾಟಕದಲ್ಲಿ 66% ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಬಿಕಾಸ್ ವಿ ಹ್ಯಾವ್
ಹ್ಯೂಜ್ ದಿಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಡಸ್ಟ್ರಿ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಬೆಳೆತಿರುವಂತಹ ಈ ಮಾಹಿತಿ ತಂತ್ರಜ್ಞಾನ ಉದ್ಯಮ ಅನ್ನುವಂಥದ್ದು. ಸೊ ಹೀಗೆ ಈ ಒಂದು ಮುಖ್ಯ ಕಾರಣಕ್ಕೆ ಕರ್ನಾಟಕದಲ್ಲಿ ಸೇವಾ ವಲಯದ ಕೊಡುಗೆ ರಾಜ್ಯ ಜಿಡಿಪಿಗೆ ದೇಶದ ಎವರೇಜ್ಗಿಂತ ತುಂಬಾ ತುಂಬಾ ಹೆಚ್ಚಿದೆ, ತುಂಬಾ ಹೆಚ್ಚಿದೆ. ಸೊ ಇಲ್ಲಿ ಹೀಗೆ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎವರೇಜ್ ಗ್ರೋತ್ಗಿಂತ ತುಂಬಾ ಚೆನ್ನಾಗಿ ಹೆಚ್ಚಿರೋದು. ITES ಅಂತ ಬರ್ತವೆ. ITES ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಮೈ ಟೀಚಿಂಗ್ ಟು ಯು ಪೀಪಲ್. ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ ಈಸ್ ITES. ಹೌದಲ್ಲ? ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್. ಸೊ ಬಹಳ ಇಂಥದ್ದು ಯಾರೋ ನಿಮ್ಮ ಊರೊಳಗ ಕರೆಂಟ್ ಬಿಲ್ ತುಂಬ್ಕೋತಾರೆ, ಇನ್ಶೂರೆನ್ಸ್ ತುಂಬ್ಕೋತಾರೆ, ನೀರಿನ ಬಿಲ್ ತುಂಬ್ಕೋತಾರೆ, ಅಂತವೆಲ್ಲ ಏನವು? ದೇ ಆರ್ ನಥಿಂಗ್ ಬಟ್ ITES ಅಂತ ನಾವು ಹೇಳ್ಬೇಕಾಗ್ತದೆ. ಸೊ ಫಾರ್ ದೆಮ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಸ್ based on information technology, they are giving you different services. So they are called ITES, IT ಆಧಾರಿತ ಸೇವೆಗಳು. ದೂರ ಸಂಪರ್ಕ ತುಂಬಾ ವೇಗವಾಗಿ ಬೆಳೆದಿದೆ, ಇನ್ನೂ ಬೆಳೀತಾ ಇದೆ. ಹಣಕಾಸು ಸೇವೆಗಳು, ಫೈನಾನ್ಸಿಯಲ್ ಸರ್ವಿಸಸ್, ಅನದರ್ ಇನ್ನೂ ನಾವು ಇಂಡಿಯಾದವರು ಬಹಳ ತಡ ಆಗಿ ಎಚ್ಚೆತ್ತುಕೊಂಡಿದ್ದೀವಿ ಇದಕ್ಕೆ, ಬಟ್ ಸ್ಟಿಲ್ ವಿ ಆರ್ ಡೂಯಿಂಗ್ ವೆಲ್. ಹಣಕಾಸು ಸೇವೆಗಳು, ಫೈನಾನ್ಸಿಯಲ್ ಸರ್ವಿಸಸ್, ಸಮುದಾಯ ಸೇವೆಗಳು, ಕಮ್ಯುನಿಟಿ ಸರ್ವಿಸಸ್, ಮೇನ್ಲಿ ಲೈಕ್ ಎಜುಕೇಶನ್, ಹೆಲ್ತ್ ಎಟ್ಸೆಟ್ರಾ. Hotels and restaurants, they are also growing at quite faster pace. ಇವು ಏನಪ್ಪಾ ಅಂತ ಕೇಳಿದ್ರೆ ಹೆಚ್ಚು I-4 ಪಾಲಿಸಿ ಕರ್ನಾಟಕದೊಳಗೆ ತಂದಿದ್ರು. ಹೌದು. ಸೊ ಈಗಾಗಲೇ ಅದರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಇನ್ನೋವೇಷನ್, ಇನ್ಸೆಂಟಿವ್ಸ್, ITs ಅಂಡ್ ITES. ಸೊ ನಾಲ್ಕನ್ನ ಸೇರಿ 4I ಅನ್ನುವಂತ ಒಂದು ಪ್ರಶ್ನೆ ಕೇಳಿದ್ರು. ಅದು ಯಾವುದು ಅನ್ನೋದು ಗೊತ್ತಿರಲಿ. ಓಕೆ. ಸೊ ಹೀಗೆ ಇವು ಸರಾಸರಿ ಆರ್ಥಿಕತೆಗಿಂತ ಹೆಚ್ಚಿನ ವೇಗದಲ್ಲಿ ಬೆಳೆತಿರುವಂತಹ ವಲಯಗಳು ಅಂತ ನಾವು ನೋಡಕತ್ತೀವಿ. ಇನ್ನು ಭಾರತದಲ್ಲಿ ಸೇವಾ ವಲಯ ಅನ್ನೋದನ್ನ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ, ಸೇವಾ ಕ್ಷೇತ್ರ ಭಾರತದ GDP ಒಳಗ ಪ್ರಬಲ ವಲಯ ಮಾತ್ರವಲ್ಲ, ಗಮನಾರ್ಹ ವಿದೇಶಿ ಹೂಡಿಕೆಯನ್ನ ಆಕರ್ಷಿಸ್ತಾ ಇದೆ. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟಿಸ್ಡ್. ಸೊ ವಿದೇಶಿ ಕಂಪನಿಗಳು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನೇರ ಹೂಡಿಕೆ, ವಿದೇಶಿ ನೇರ ಹೂಡಿಕೆಯನ್ನ ನಾವು ಆಕರ್ಷಿಸ್ತಾ ಇದ್ದೇವೆ. ಇದರಿಂದ ಅಫ್ಕೋರ್ಸ್ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ ಮತ್ತು ನಮ್ಮ ರಫ್ತುಗಳು ITES ಅನ್ನುವಂಥವೇನಿದಾವೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂತ ಏನಿದಾವೆ, ಅವು ತುಂಬಾ ದೊಡ್ಡ ಮೌಲ್ಯವನ್ನು ಗಳಿಸ್ತವೆ. ಯಾಕೆ ಇಂಡಿಯಾಕೆನೆ ಹೆಚ್ಚು ವಿದೇಶಿ ಕಂಪನಿಗಳು ಹೂಡಿಕೆ ಮಾಡೋದಕ್ಕೆ ಈ ಕ್ಷೇತ್ರದೊಳಗ ಬರ್ತಾ ಇದಾವೆ? ದ ಮೇನ್ ರೀಸನ್ ಈಸ್ ವಿ ಹ್ಯಾವ್ ಚೀಪ್ ಲೇಬರ್ ಅಂಡ್ ಮೋರ್ ಕಮಿಟೆಡ್ ಲೇಬರ್, ಹುಮನ್ ರಿಸೋರ್ಸ್. So human resource is quite, cheaply available here in India compared to other countries of the world. ನಮ್ಮಲ್ಲಿ ಈಗಲೂ 6 ಲಕ್ಷ ಪ್ಯಾಕೇಜ್ ಅಂದ್ರೆ ಕ್ಯಾಕಿ ಹೊಡೆದು ಜಾಯಿನ್ ಆಗುವಂತ ಹುಡುಗರು ಬಹಳಷ್ಟು ಜನ, ಅಗದಿ ಚೆನ್ನಾಗಿರೋರ್ನ ಹೇಳಕತ್ತದು. ಸರಾಸರಿ 6 ಲಕ್ಷ ಅಂದ್ರೆ ಏನು ಸಣ್ಣದಲ್ಲ. ಸೊ 6 ಲಕ್ಷ ಅಂದ್ರೆ ಫುಲ್ ಕ್ಯಾಕಿ ಹೊಡೆದು ಜಾಯಿನ್ ಆಗ್ತಾರೆ. 6 ರಿಂದ 12 ಲಕ್ಷ ಕೊಟ್ಟರಂತೂ ಅವರೇಜ್ ಗುಡ್ ಟ್ಯಾಲೆಂಟ್ ಯು ಗೆಟ್. ಅಂತವರನ್ನ ನೀವು ಕನಿಷ್ಠ ಒಂದು 3 ರಿಂದ 5, 7, 8 ವರ್ಷಗಳವರೆಗೂ ಅದೇ ರೇಂಜ್ ದೊಳಗ ದುಡಿಸ್ಕೋಬಹುದು. ಮತ್ತು ಆ ವಯಸ್ಸಿನೊಳಗ ದುಡಿಯುವ ಶಕ್ತಿ ಇನ್ನೂ ಬಹಳ ಪವರ್ಫುಲ್ ಇರ್ತದ. ಚಲೋ ಸ್ವಚ್ಛ ಹಿಂಡ್ತಾರ. ಹೆಂಗ್ ಹಿಂಡ್ತಾರ ಅಂತಂದ್ರ ನಾ ನಿಮ್ಗೆ ಹೇಳಿರ್ಬೋದು. ಹಂಗ್ ಹಿಂಡ್ತಾರ. ಕೇಳಿದಿರಲ್ಲ ಸರ್ದಾರ್ಜಿ ಇಂಥ ಚಳಿಗಾಲದಿಂದಾಗ ಒಂದು ನಾಯಿ ಕುಣ್ಣಿ ಅಂದ್ರೆ ನಾಯಿ ಮರಿ ತೊಳಿತಾ ಇದ್ನಂತೆ. ಸಿಕ್ಕಾಬಿಟ್ಟೆ ಚಳಿಗಾಲ. ಆ ಚಳಿಗಾಲದ ಮುಂಜಾನೆ ಚಂದಿ ಚಿಮುಚಿಮು ನಸಿಕಿನೊಳಗ ತಣ್ಣೀರಾಗ ನಾಯಿ ಕುಣ್ಣಿ ತೊಳ್ಯಾಕತ್ತಿದ್ನಂತ. ಅದನ್ನ ನೋಡಿ ಇನ್ನೊಬ್ಬವ, ಚಳಿ ಅದ ತೊಳಿಬೇಡ, ಸತ್ ಹೋಗ್ತದ ಅದು ಅಂದಂತೆ. ಅವ್ನು ನೋಡಿ ಮತ್ತ ತನ್ನ ಕೆಲಸ ಒಳಗೆ ತೊಡಗಿದ. ಅವ್ನು ಹೋದ. ಆಮೇಲೆ ಒಂದ್ 2-3 ತಾಸು ಬಿಟ್ಟು ಆತ ವಾಪಸ್ ಬರ್ಬಿಡ್ದಂದ್ರೆ ನಾಯಿ ಮರಿ ಸತ್ತು ಬಿದ್ದಿತ್ತು. ಇವನು ಅಲ್ಲೇ ಇದ್ದ, ಪುಣ್ಯಾತ್ಮ ತೊಳ್ಯಾಕತ್ತವನು. ಅವಾಗ ಅವ ವಾಪಸ್ ಬಂದವನ ನೋಡಿದ್ನಂತೆ ನಾಯಿ ಮರಿ ಸತ್ತು ಬಿದ್ದದ. ಈತ ಅಲ್ಲಿದ್ದ. ಹೇಳಿದ್ನಿಲ್ಲ ನಿನಗೆ ಮುಂಜಾನೆ ಎದ್ದು ತಂಡ್ಯಾಗ ನಾಯಿ ಮರಿ ತೊಳಿಬೇಡ ಅಂತ ಹೇಳಿದ್ನಿಲ್ಲ ನಿನಗೆ, ನೋಡ್ ಸತ್ತದು ಅಂತಂದ. ಈತ ಅದು ಅವಾಗ ಸಾಯಲಿಲ್ಲ. ನೀ ಹೇಳಿದಲ್ಲ ತಂಡ್ಯಾಗ ತೊಳೆದ್ರೆ ಸಾಯ್ತೈತಿ ಅಂದೆಲ್ಲ, ನಾ ಅದಕ್ಕಾಗಿ ಹಿಂಡಿ ಹಾಕಿದೆ, ಅದಕ್ಕಾಗಿ ಸತ್ತು ಅಂತಂದ್ರೆ. ಸೊ ತೊಳೆಯೋದಲ್ಲದ
ಹಿಂಡಿ ಹಾಕಿದಂತ ನಾಯಿ ಮರಿನ. ಹಂಗ ನಮ್ಮ ಈ ಟೆಕ್ನಾಲಜಿ IT ಇಂಜಿನಿಯರ್ಗಳನ್ನ ಈ ಕಂಪನಿಗಳು ತೊಳೆಯೋದಷ್ಟ ಅಲ್ಲ ಚಲೋತ್ನಂಗೆ ಹಿಂಡಿ ಹಾಕ್ತಾವ. ನಮಗೂ ಒಂದಿಷ್ಟು ಅನುಭವ ಆಯ್ತು. ನಮ್ಮನ್ನು ಇಲ್ಲಿವರೆಗೆ ಬಹಳ ಮಂದಿ ಹಿಂಡ್ಯಾರ. ಹಂಗ ಮೇವು ಚಲೋ ಹಾಕ್ಯಾರ, ಅದು ಏನ್ ಸುಳ್ಳಲ್ಲ. ಮೇವು ಹಾಕಿದ್ರು ಆದ್ರ ಮೇವಿನಕ್ಕಿಂತ ಹೆಚ್ಚು ಹಿಂಡಿರ್ತಾರ. ಸೊ ಹಿಂಗ ಏನೈತಪ್ಪ ಅಂತ ಕೇಳಿದ್ರೆ ಈ ಕ್ಷೇತ್ರ ಯಾವಾಗ್ಲೂ ಏನ್ ಮಾಡ್ತದ, ಅದನ್ನ ಗುರಿಯಾಗಿಟ್ಕೊಂಡು ನಮ್ಮ ಹೌದಲ್ಲ, ಮತ್ತೆ ಕರೆಕ್ಟ್ ಐತಿಲ್ಪ ಭವಿಷ್ಯ. ನೋಡ್, ಅದು ಹೆಣ್ಣು ನಾಯಿ ಮರಿ ಅಂತ ನಮ್ಮ ಬಸಣ್ಣನ ಚಿಂತಿ. ಆ ನಾಯಿಗಳಿಗೆ ಚಿಂತಿಲ್ಲ, ಗಂಡು ನಾಯಿಗಳಿಗೆ ಚಿಂತಿಲ್ಲ. ನೀ ಯಾಕೆ ಚಿಂತೆ ಮಾಡ್ತೀವೋ ಮಾರಾಯ ಬಸಣ್ಣ? ಗಂಡು ನಾಯಿಗಳ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಇದ್ರ ಮ್ಯಾಗ. ಹೇಗಂದ್ರಿ, is it possible intentionally regulation of growth of individual sector? Certainly you can regulate, but what is the use? You should not regulate. You should allow each sector to grow to its maximum extent ಅಂತ ನಾವು ಹೇಳುವಂಥದ್ದು. anyway, ಸೊ ಈ ವಿದೇಶಿ ಹೂಡಿಕೆಯಿಂದ ದೊರೆಯುವಂಥದ್ದು ಅವ್ರಿಗೂ ಲಾಭ ಐತಿ, ಅದಕ್ಕಾಗಿ ಇಲ್ಲಿ ಬರ್ತಾರ. ನಮಗೇನು ಇರೋ ಹುಡುಗರಿಗೆ ಉದ್ಯೋಗ ಸಿಗುತ್ತದ, ಫಾರಿನ್ ಎಕ್ಸ್ಚೇಂಜ್ ಮೊದಲಿಗೆ ಸಿಗ್ತದೆ. ಯಾಕೆ FDI ಬತ್ತು ಅಂತಂದ್ರೆ ಅದ ಫಾರಿನ್ ಎಕ್ಸ್ಚೇಂಜ್ ಸಿಗ್ತದ. ಆನಂತರ ಇಲ್ಲಿಂದ ಎಕ್ಸ್ಪೋರ್ಟ್ ಆಗಕತ್ತು ಅಂತಂದ್ರೆ ಅದರಿಂದನೂ ನಮಗೇನಾಗ್ತದ, ಫಾರಿನ್ ಎಕ್ಸ್ಚೇಂಜ್ ಸಿಗ್ತದೆ. ಸೊ ಹೀಗೆ ಡಬಲ್ ಬೊನಾಂಜ. ಅಂಡ್ ಅಫ್ಕೋರ್ಸ್ ನಮ್ಮ ಊರಿಗೆ ಉದ್ಯೋಗ ಸಿಕ್ಕು, ಇಲ್ಲಿ ಆದಾಯ ಹೆಚ್ಚಾಗ್ತೈತಿ ಅನ್ನುವಂಥದ್ದು. ರಫ್ತಿಗೆ ಗಣನೀಯ ಕೊಡುಗೆ ನಿಮ್ಗೆ ಗೊತ್ತದ. ಕರ್ನಾಟಕದ ರಫ್ತುದೊಳಗಂತೂ ಮೆಜಾರಿಟಿ ಸೇರ್ ಅದರದೇ ಇರುವಂತದ್ದು, ದೊಡ್ಡ ಪ್ರಮಾಣದ ಉದ್ಯೋಗವನ್ನು ಒದಗಿಸಿದ. ಸೊ ಹೀಗೆ ಈ ಒಂದು ಸೇವಾ ವಲಯ, ಭಾರತದ ಸೇವಾ ವಲಯವು ವ್ಯಾಪಾರ, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು, ಸಾರಿಗೆ, ಸಂಗ್ರಹಣೆ, ಸಂವಹನ, ಸ್ಟೋರೇಜ್ ಇತ್ತೀಚೆಗೆ ಹೆಚ್ಚಿನ ಮಹತ್ವವನ್ನು ಪಡೆದುಕೊಳ್ಳಕತ್ತದ. ಸ್ಟೋರೇಜ್, ಕೋಲ್ಡ್ ಸ್ಟೋರೇಜ್ಗಳು ಅನ್ನೋದು. ಅಂಡ್ ಕನ್ಸಿಡರಿಂಗ್ ಇಂಡಿಯಾಸ್ ಸೈಜ್ ಅಂಡ್ ಪ್ರೊಡಕ್ಷನ್, ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಇವು ಬರಬೇಕು ಮತ್ತು ಇವೆಲ್ಲ ಬರ್ತವೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಪ್ರತಿ ಗ್ರಾಮೀಣ ಮಟ್ಟದಲ್ಲೂ ಕೂಡ ಈ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ಗಳು ಬರಲೇಬೇಕು. ಇದನ್ನ ಚಂದಂಗೆ ಮಾಡಿದ್ರೆ ಇವನ್ ಅಲ್ಲೇ ಇದನ್ನ ಮತ್ತೆ ಸರ್ಕಾರನೇ ಮಾಡ್ಬೇಕಂತಿಲ್ಲ. ಖಾಸಗಿ ವಲಯದವರು ತುಂಬಾ ಚೆನ್ನಾಗಿ ಮಾಡಿ ಮೇಂಟೈನ್ ಮಾಡಿದ್ರೆ ಇದಕ್ಕೊಂದು ಒಳ್ಳೆಯ ಆದಾಯ ಸಿಗುವಂತ ಕ್ಷೇತ್ರ ಇದು. ಸಂವಹನ, ಕಮ್ಯುನಿಕೇಶನ್ ಅದ, ಹಣಕಾಸು, ಫೈನಾನ್ಸ್, ವಿಮೆ, ಇನ್ಶೂರೆನ್ಸ್, ರಿಯಲ್ ಎಸ್ಟೇಟ್ ಅನ್ನುವಂಥದ್ದು, ವ್ಯಾಪಾರ ಸೇವೆಗಳು, ಟ್ರೇಡಿಂಗ್, ಕಮ್ಯುನಿಟಿ ಅಂಡ್ ಸೋಷಿಯಲ್ ಅಂಡ್ ಇಂಡಿವಿಜುವಲ್ ಸರ್ವಿಸಸ್ ಅಂಡ್ ನಿರ್ಮಾಣಕ್ಕೆ ಸಂಬಂಧಿಸಿದಂತ ಕನ್ಸ್ಟ್ರಕ್ಷನ್ ಇವೆಲ್ಲ ಚಟುವಟಿಕೆಗಳನ್ನು ಒಳಗೊಂಡದ. ಇನ್ನು ಯಾವ್ದರೆ ಇದು ಎದರಾಗ್ರಿ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಸೇವಾ ವಲಯ, ಟ್ರೆಡಿಷನಲ್ ಇವೆಲ್ಲ ಇದ್ರೊಳಗೆ ಬರ್ತಾವ. ಹೌದ್ರ? ಗೋಡಾವಣದೊಳಗೆ ಕುರಿ ಮಲಗಿಸ್ತಾರ ನೋಡ್ರಿ. ಒಂದ್ ಬ್ಯಾರೆದ್ ಏನ್ ಅವು ಆ ಗೋಡಾವಣೆ ಹೆಂಗದಾವಂದ್ರೆ ಶಶಿ, ಆ ಗೋಡಾವಣೆಗಳು ಕಟ್ಟಿ ಬಿಟ್ಟಾರ ಅವನ್ನ. ಏನೋ ಕರ್ನಾಟಕ ಲ್ಯಾಂಡ್ ಆರ್ಮಿ ಅಂತ ಒಂದು ಸಂಸ್ಥೆ ಇತ್ತು, ಈಗಲೂ ಐತ್ ಕಾಣಿಸ್ತದ. ಅದು ಒಂದು ಭ್ರಷ್ಟಾಚಾರದ ಕೂಪ ಅದು. ಅವರು ಸುಮ್ಮನೆ ಗಾಡಿ ಕಟ್ಟಿ ಶಟರ್ ಹಾಕಿ ಬಿಟ್ಟಾರ, ಒಳಗ ಸುಮ್ಮಕ್ರಿ ಅಂತ ಬದುಕ್ಯಾವ. ಬ್ಯಾರೆದ್ದು ಏನ್ರ ಹೊಕ್ಕರ ಸತ್ ಹೋಗು. ಹೌದಾ? ಅವನ್ನ ಹಂಗ ಕಟ್ಟ್ಯಾರ. ನಾನು ಅಂತವನ್ನ ಹೇಳ್ತಾ ಇಲ್ಲ, ಅವೆಲ್ಲ ಸುಮ್ಮನೆ ಬಿಲ್ ತಕ್ಕೊಳಕ ಕಟ್ಟಿರುವಂತ ಬಿಲ್ಡಿಂಗ್ಗಳ ಹೊರತಾಗಿ ಅವುಗಳ ಉಪಯುಕ್ತತೆ ಅನ್ನೋದು ತುಂಬಾ ಕಡಿಮೆ ಇದೆ. ಸೊ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೋಲ್ಡ್ ಸ್ಟೋರೇಜ್, ಆಹಾರ ಧಾನ್ಯಗಳು ಮತ್ತು ಇತರ ವೇಗವಾಗಿ ನಾಶವಾಗುವಂತ ಆಹಾರ, ಕೃಷಿ ಉತ್ಪನ್ನಗಳನ್ನ ಅಲ್ಲಿ ಇಡುವುದಕ್ಕೆ ಬರುವಂತದ್ದು ಬರಬೇಕು. ನೋಡಿ, ಏನ್ ಬೇಕಾದೈತು ಬರೀ. ಹೌದು, ಹೌದೌದು, ದೊಡ್ಡ ಬಜೆಟ್ಗಳವೆಲ್ಲ. ಓಕೆ, ಸೊ ಈ ಉದ್ಯಮದ ಬೆಳವಣಿಗೆಗಳು ಏನಾಗ್ಯಾವ ಅನ್ನುವಂಥದ್ದನ್ನು ನೋಡೋಣ. ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನು ನೋಡಿದ್ರೆ ಒಂದು ಅಂದಾಜು ಬರ್ತದ ನಿಮಗೆ. ಜೂನ್ 2021 ಭಾರತದ ರಫ್ತುಗಳು 48.34% ಹೆಚ್ಚಾಗಿ $32.5 ಶತಕೋಟಿ ತಲುಪಿತು. ಇದು ನಿರಂತರವಾಗಿ 7ನೇ ತಿಂಗಳ ಬೆಳವಣಿಗೆ. ಅಂದ್ರೆ ಈ ರಫ್ತುಗಳಲ್ಲಿ ನಿರಂತರ ಬೆಳವಣಿಗೆ ಅನ್ನುವಂಥದ್ದು ಆಗಕತ್ತದ. ರಫ್ತು ಅನ್ನುವಂಥದ್ದು ಇಲ್ಲಿ ನಾವು ವ್ಯಾಪಾರ ಅಂತ ನೋಡ್ತೀವಿ. ಭಾರತದಲ್ಲಿ ಸೇವೆಗಳ ವರ್ಗ ಏಪ್ರಿಲ್ 2000 ಮತ್ತು ಮಾರ್ಚ್ 2021 ನಡುವೆ $87.06 ಶತಕೋಟಿ ಮೌಲ್ಯದ ಸಂಚಿತ ಅಕ್ಯುಮುಲೇಟೆಡ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಿಸಿವೆ. ನೋಡಿ, ಹೆಚ್ಚು ಕಡಿಮೆ ಕಳೆದ 20 ವರ್ಷಗಳಲ್ಲಿ
ಸೇವಾ ವಲಯಕ್ಕೆ ಬಂದಿರುವ ವಿದೇಶಿ ಹೂಡಿಕೆ, ವಿದೇಶಿ ನೇರ ಹೂಡಿಕೆ ರೌಂಡ್ ಫಿಗರ್ $88 ಬಿಲಿಯನ್. ಮಾರ್ಚ್ 17, 2021ರಂದು ಆರೋಗ್ಯ ಸಚಿವಾಲಯದ ಈ ಸಂಜೀವಿನಿ ಟೆಲಿಮೆಡಿಸಿನ್ ಸೇವೆಗಳು ಆರಂಭ ಆದಾಗಿನಿಂದ 3 ಮಿಲಿಯನ್ 30 ಲಕ್ಷ ದೂರ ಸಂಪರ್ಕಗಳನ್ನು ದಾಟಿತು ಅನ್ನುವಂಥದ್ದು. ಒಂದೊಂದು ಸಣ್ಣ ಸಣ್ಣ ವಿಷಯಗಳು ಕೂಡ ಎಷ್ಟು ಕ್ರಾಂತಿಕಾರಕ ವೇಗವನ್ನ ಅವು ಪಡೆದುಕೊಂಡಾವಂತಂದ್ರ ಇವು ಕೆಲವು ಹೇಳಿದ್ವಲ್ಲ ನಿನ್ನೆ ನಾವು ನೋಡ್ತಿದ್ದಂತಹ ಈ ಎನರ್ಜಿ ಸೆಕ್ಟರ್ದೊಳಗೆ ಹಾಗೆ ಸೋಲಾರ್ ಅಂಡ್ ವಿಂಡ್ ನಾವು ಮಾತಾಡುವಾಗಲೇ ಆ ಕಡೆ ಒಂದು 100 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಿಬಿಟ್ಟಿರ್ತದೆ. ನಾವು ಇಲ್ಲಿ ಕುಂತು ಮಾತಾಡಿ ಚಾ ಕುಡಿದು ಎದ್ದು ಹೋಗು ಕುಡ್ದ ಅಲ್ಲೊಂದು 100 ಮೆಗಾವ್ಯಾಟ್ ಹೊಸದಾಗಿ ಅಡಿಷನ್ ಆಗಿರ್ತದೆ. ಹಂಗ ಈ ಒಂದು ಸೇವಾ ವಲಯದ ಬೆಳವಣಿಗೆಗಳು ಆ ವೇಗದೊಳಗೆ ಆಗಕತ್ತಾವ ಅಂತ. ಭಾರತ ಸರ್ಕಾರವು ಸೇವಾ ಕ್ಷೇತ್ರದ ಬೆಳವಣಿಗೆಯನ್ನು ಉತ್ತೇಜಿಸುವ ಪ್ರಾಮುಖ್ಯತೆ, ಅದರ ಮಹತ್ವ ಏನು, ಅದರ ಮಹತ್ವ ಏನು ಅನ್ನೋದನ್ನ ಭಾರತ ಸರ್ಕಾರ ತಿಳ್ಕೊಂಡದ ಮತ್ತು ಅದಕ್ಕೆ ನಿರಂತರ ಬೆಂಬಲವನ್ನ ನೀಡ್ತಾ ಇದೆ. ಸೊ ಅಂತ ನಿರಂತರ ಬೆಂಬಲದ ಕೆಲವು ಉಪಕ್ರಮಗಳು, ನಿರಂತರ ಬೆಂಬಲದ ಉಪಕ್ರಮಗಳು ಯಾವುವು ಇತ್ತೀಚಿನವು ಅಂತ ಕೆಲವನ್ನ ನೋಡೋದಾದ್ರೆ ಇಲ್ಲಿ ನಾವು ನೋಡಬಹುದು. ಭಾರತ ಸರ್ಕಾರ ದೇಶದೊಳಗ ಆರೋಗ್ಯ ಮೂಲ ಸೌಕರ್ಯವನ್ನ ಹೆಚ್ಚಿಸುವುದಕ್ಕೆ 50,000 ಕೋಟಿ ರೂಪಾಯಿ ಮೌಲ್ಯದ ಕ್ರೆಡಿಟ್ ಪ್ರೋತ್ಸಾಹಕ ಕಾರ್ಯಕ್ರಮವನ್ನ ಆರಂಭಿಸಿದೆ ಅಂತ ನೋಡಿ. ಆರೋಗ್ಯ ಕ್ಷೇತ್ರ ಒಂದರಲ್ಲೇ 50,000 ಕೋಟಿ ರೂಪಾಯಿ ಮೌಲ್ಯದ ಕ್ರೆಡಿಟ್ ಪ್ರೋತ್ಸಾಹಕ ಕಾರ್ಯಕ್ರಮ, ಕ್ರೆಡಿಟ್ ಇನ್ಸೆಂಟಿವ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಸೆಕ್ಟರ್ ವರ್ತ್ 50,000 crores. ಸೊ ಇದು ಅಪಾರ್ಟ್ ಫ್ರಮ್ ಗವರ್ಮೆಂಟ್ ಸೆಕ್ಟರ್ ಖಾಸಗಿ ವಲಯದೊಳಗೆ ಯಾರ ಆರೋಗ್ಯ ಸೇವೆಗಳನ್ನ ನೀಡೋದಕ್ಕ ಅಂದ್ರೆ ಅದಕ್ಕೊಂದು ವ್ಯವಸ್ಥೆಯನ್ನ ರೂಪಿಸೋದಕ್ಕೆ ಮುಂದೆ ಬಂದ್ರ ಅಂತವರಿಗೆ ಇಂತಹ ಸಾಲ ಸೌಲಭ್ಯ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥದ್ದು. 2021 ಜೂನ್ದೊಳಗ ಭಾರತ ಮತ್ತು ಆಸ್ಟ್ರೇಲಿಯಾ G5 ಟೆಲಿಕಾಂ ನೆಟ್ವರ್ಕ್ಗಳಂತಹ ನಿರ್ಣಾಯಕ ಮಾಹಿತಿ ಭದ್ರತಾ ಮೂಲ ಸೌಕರ್ಯವನ್ನ ಹೆಚ್ಚಿಸುವ ಒಪ್ಪಂದವನ್ನ ಮಾಡಿಕೊಂಡಾವ. ಇದು ತಮಗೆ ಗೊತ್ತದ. ಫೈವ್ ಜಿ ಗೋಲ್ ಜಿ G5 ಜನರೇಷನ್ 5G 5th ಜನರೇಷನ್ ಟೆಲಿಕಾಂ ನೆಟ್ವರ್ಕ್. ಇದು ಈಗಾಗಲೇ ನಿಮ್ಗೆ ಗೊತ್ತದ ಇಂಡಿಯಾದೊಳಗೆ ಎಸ್ ವಿ ಹ್ಯಾವ್ ಲಾಂಚ್ಡ್ ಇಟ್, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಟು ರೀಚ್ ದ ಮಾಸಸ್. ಅಂಡ್ ಒನ್ಸ್ ಯಾರೇ 5G ಬಳಸಕತ್ತೀರೇನು, 5G ಯಾರೇ ಬಳಸಕತ್ತೀರಿ, ಸೊ ದಟ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಯುವರ್ ಎಕ್ಸ್ಪೀರಿಯನ್ಸ್. ಕೊಪ್ಪಳದಾಗ ಬಂದಿರ್ಬೇಕು, ಕೊಪ್ಪಳದಾಗ ಒಂದು ಬಂದಿರಬಹುದು. ನೋಡ ಎಸ್ ಬಹುಶಃ ಯಾರು ಇಲ್ಲಿವರೆಗೆ ನಮ್ಮೊಳಗ ಅಂದ್ರೆ ಈ ನಮ್ಮ ಕಮ್ಯುನಿಟಿ ಒಳಗ ಯಾರು 5G ಬಳಸಿಲ್ಲ. 5G ಬಳಸಾಕತ್ರೆ ನಿಮ್ಮ ಲಕ್ಷಣಗಳ ಚೇಂಜ್ ಆಗಿಬಿಡ್ತಾವ. ನಿಮ್ಮ ಅದೇ ಅಲ್ಲ, ನಮಗೆ ಈಗಾಗಲೇ ಸಿಕ್ಕಿಲ್ಲ ಅಲ್ಲ, ಕೆಲವು ಸಿಲೆಕ್ಟ್ ಸಿಟೀಸ್ ಒಳಗ ನಾನು ಅಂದ್ರೆ ದಟ್ ಐ ನೋ ಸಿಲೆಕ್ಟ್ ಸಿಟೀಸ್ ಒಳಗ ಅದನ್ನ ಲಾಂಚ್ ಮಾಡ್ಯಾರ. ಸಿಲೆಕ್ಟ್ ಸಿಟೀಸ್ ಒಳಗೆ ಲಾಂಚ್ ಮಾಡ್ಯಾರ. ಅಲ್ಲಿದ್ದವರು ಯಾರೇ ಅದಿರೇನು ಅಂತ ನಾ ಹಿಂಗೆ ಕೇಳಿದ್ದು. ಎಸ್ ಇಲ್ಲಲ್ಲ, ದಟ್ ಐ ಆಮ್ ಆಸ್ಕಿಂಗ್. ಓಕೆ, ವೈ ಐ ಆಮ್ ಆಸ್ಕಿಂಗ್ ಇಸ್ ಅದು ಈಗಿರುವ ವೇಗಕ್ಕಿಂತ ಕನಿಷ್ಠ 10 ಪಟ್ಟು ಹೆಚ್ಚು ವೇಗವನ್ನು ಪಡೆದುಕೊಳ್ತದೆ ಪ್ರತಿಯೊಂದು ಚಟುವಟಿಕೆ. ನೋಡ್ತಿದ್ದಂಗನೆ ಈಗ ಇರೋದು 4G ಒಳಗನ್ನ ನಾವು ಈ ನಮೂನೆ ಇದೀವಿ, ಇನ್ನು 5G ಹೋದ್ವಿ ಅಂತಂದ್ರೆ ಹೆಂಗಿರ್ತೀವಿ. ಇದು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ಈ ಕುರಿತಾಗಿ ಒಪ್ಪಂದ ಆಗಿದೆ. ಮತ್ತು ಇದು ಭಾರತದಂತ ದೊಡ್ಡ ದೇಶಕ್ಕೆ ಬಹಳ ದೊಡ್ಡ ಸಾಮರ್ಥ್ಯದೊಂದಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಮತ್ತೆ ಯಾಕ್ರಿ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಅಷ್ಟೇ ಕೊಟ್ಟಾರ, ನಮ್ಮ ಕಡೆ ಯಾಕೆ ಕಳಿಸುವಾರ್ರಿ ಅಂತಂದ್ರೆ ಅದಕ್ಕೆಲ್ಲ ಆ ಪ್ರಿಪರೇಷನ್ ಬೇಕಾಗ್ತದೆ. ಅದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಎಲ್ಲಾ ಕಡೆಯನ್ನು ರೆಡಿ ಮಾಡಬೇಕಾಗ್ತದೆ. ಸೊ ಆ ನಂತರ ಅದನ್ನ ನಮ್ಗೆ ಕೊಡುವಂಥದ್ದು ತಡ್ಕೋಬೇಕಲ್ಲ. ಇದೊಂದು ನಮನಿ ಈ ಎಲೆಕ್ಟ್ರಿಕ್ ಗ್ರಿಡ್ಗಳಿದ್ದಂಗ ಈಗ ಎಕ್ಸಿಸ್ಟಿಂಗ್ ಗ್ರಿಡ್ನಾಗ ನೀವು ಹೆಚ್ಚು ಕರೆಂಟ್ ಹಾಯಿಸಿದ್ರ ಎಲ್ಲಾ ಕಡೆ ಪಟ 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 ಸುಟ್ಕೊಂಡು ಹೋಗ್ಬಿಡ್ತಾವಲ್ಲ. ಸೊ ಹಂಗ ಇದಕ್ಕೂ ಕೂಡ ಅಂತದೇ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಅಲ್ಲಿ ತಂತಿ ಗಿಂತಿ ಅಟ್ ಕಾಣ್ತಾವ, ಇಲ್ಲಿ ಕಾಣಂಗಿಲ್ಲ, ಬಟ್ ಸ್ಟಿಲ್ ದಟ್ ಅಪ್ಗ್ರೇಡೇಷನ್ ಇಸ್ ರಿಕ್ವೈರ್ಡ್ ಅನ್ನುವಂಥದ್ದು. ಹೌದಾ ಸಾಹೇಬ್ ಗೌಡ್ರು? ಆಲ್ ಡಿಸ್ಟ್ರಿಕ್ಟ್ಸ್ ಇನ್ ಗುಜರಾತ್ ಯಾವ ಗಾಟ್ ಇಟ್ ಅಂತೆ ನೋಡ್ರಿ. ಸೊ ಎಂತ ಒಂದು ಅದ್ಭುತವಾದಂತ ಒಂದು ಕೆಲಸ ಅಲ್ಲಿ ಆಗ್ಯದ. ಅಫ್ಕೋರ್ಸ್ ಚುನಾವಣೆಗಳು ಕೂಡ ಅಲ್ಲಿ ನಡೆದಾವ. ಹಿಂಗಾಗಿ ಹೆಚ್ಚು ವೇಗವಾಗಿ ಅಲ್ಲಿ ಎಲ್ಲರಿಗೂ ಮಾಹಿತಿ ತಲುಪಲಿ ಇತ್ಯಾದಿ ಉದ್ದೇಶದಿಂದ ಮಾಡಿರ್ಬೋದು. ಓಕೆ, ಎನಿವೆ, ಸೊ ಇಂಥದ್ದೊಂದು. ಹಾಗೆ ಕೇಂದ್ರ ಬಜೆಟ್ 2021-22 ಅಡಿ ಒಳಗ ಸರ್ಕಾರ ಭಾರತದಾದ್ಯಂತ ಡಿಜಿಟಲ್ ಸಂಪರ್ಕವನ್ನ ಹೆಚ್ಚಿಸೋದಕ್ಕೆ ಭಾರತ್ ನೆಟ್ ಅನ್ನುವಂತ ಒಂದು ಕಾರ್ಯಕ್ರಮಕ್ಕೆ 7,000 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು ಅನ್ನುವಂಥದ್ದು.
30 ಯಾವುದು ಭಾರತ್ ನೆಟ್ ಅನ್ನೋದೇ ಕಾರ್ಯಕ್ರಮದ ಹೆಸರು. ಸೊ ಅದಕ್ಕೆ 7,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿತು ಅನ್ನುವಂಥದ್ದು. ಹಾಗೆ ವಿಮಾ ಕಂಪನಿಗಳಿಗೆ FDI ಮಿತಿಯನ್ನ ಈಗ 49ರಿಂದ 74% ಮತ್ತು ವಿಮಾ ಮಧ್ಯವರ್ತಿಗಳಿಗೆ 100% ಏರಿಸಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡಕತ್ತೀವಿ. ಹೌದು, ಇನ್ಶೂರೆನ್ಸ್ ಸೆಕ್ಟರ್ದೊಳಗೆ. ಸೊ ಲೋಕಲ್ ಕಂಪನಿಗಳ ಜೊತೆ ಫಾರಿನ್ ಕೊಲಾಬರೇಷನ್ ಮಾಡ್ಕೊಳ್ಳೋದಕ್ಕೆ 74% ಅನ್ನೋದು ಏನೈತಲ್ಲ, ಇಟ್ ಇಸ್ ಅ ಬಿಗ್ ಅಡ್ವಾಂಟೇಜ್. ಅಂಡ್ ಪರ್ಟಿಕ್ಯುಲರ್ಲಿ ಇಂಡಿಯಾದೊಳಗೆ ನಾವು ನೋಡೋದು ಏನಪ್ಪಾ ಅಂತ ಕೇಳಿದ್ರೆ, ದಿಸ್ ಇನ್ಶೂರೆನ್ಸ್ ಪೆನೆಟ್ರೇಷನ್ ಅಂತ ನಾವು ಕರಿತೀವಿ. ಇನ್ಶೂರೆನ್ಸ್ ಪೆನೆಟ್ರೇಷನ್ ಈಸ್ ಈವನ್ ಟುಡೇ ವೆರಿ ವೆರಿ ಲೆಸ್, ವೆರಿ ವೆರಿ ಲೆಸ್. ಇನ್ಶೂರೆನ್ಸ್ ಪೆನೆಟ್ರೇಷನ್ ಅಂದ್ರೆ ಎಷ್ಟು ಜನರಿಗೆ ಈ ವಿಮಾ ಸೌಲಭ್ಯ ತಲುಪ್ಯದ ಅಂತ ಕೇಳಿದ್ರೆ ಬಹಳ ಕಡಿಮೆ ಜನ, ಬಹಳ ಕಡಿಮೆ ಜನ. ಮತ್ತೆ ಈಗಲೂ ನಮ್ಮಲ್ಲಿ ಅದನ್ನ ಕೆಲವರು ಹೆಂಗ ತಗೋತಾರೆ ಅಂತಂದ್ರ, ವಿಮಾ ಕಂಪನಿಗಳಿಗೆ FDI ಅನ್ನುವಂಥದ್ದು ಕಂಪನಿ ಒಳಗೆ ನೇರವಾಗಿ ಹೂಡಿಕೆ ಮಾಡೋರಿಗೆ 49% ದಿಂದ 74% ಏರಿಸ್ಯಾರ. ವಿಮಾ ಮಧ್ಯವರ್ತಿಗಳು ಮೀಡಿಯೇಟರ್ಸ್ ಅನ್ನುವಂಥದ್ದು 100%ಗೆ ಏರಿಸ್ಯಾರ ಅನ್ನುವಂಥದ್ದು. ಇದು ಈ ಅದರದ್ದೇನು ಸೇಲ್ಸ್ ಅನ್ನುವಂಥದ್ದು ಬರ್ತದ, ಮಾರ್ಕೆಟಿಂಗ್ ಆಫ್ ಇನ್ಶೂರೆನ್ಸ್ ಅಂತ ಬರ್ತದ. ಬಹಳ ವಿಶಿಷ್ಟ ಕ್ಷೇತ್ರ ಇವು. ಸಂಬಂಧ ಅಂದ್ರೆ ನೀವು ರೆಗ್ಯುಲರ್ ಉದ್ಯೋಗಿ ಆಗದಿದ್ದರೂ ಆದಾಯವನ್ನು ಪಡೆಯುವಂತ ಕೆಲವು ಕ್ಷೇತ್ರಗಳು ಇವೆಲ್ಲ ಈಗ ಔಟ್ಸೋರ್ಸಿಂಗ್ ಅನ್ನುವಂಥದ್ದನ್ನು ಮಾಡಕತ್ತಾರೆ. ಆ ರೀತಿ ಒಳಗೆ ಇನ್ಶೂರೆನ್ಸ್ಗಳು ಮೊದಲಿನಿಂದ ನಮ್ಮಲ್ಲಿ ಕಂಪನಿಗಳು ಹೆಂಗಿದ್ದು, ಇನ್ಶೂರೆನ್ಸ್ ಕಂಪನಿ ಇರ್ತಿತ್ತು, ಅದಕ್ಕೆ ಒಬ್ಬ ಫುಲ್ ಟೈಮ್ ಏಜೆಂಟ್ ಇರ್ತಿದ್ದ. ಆ ಏಜೆಂಟ್ ತಿರುಗಾಡಿ ಅವುಗಳನ್ನ ಮಾಡಿಸ್ತಿದ್ರು. ಬಟ್ ಈಗ ಬಹಳ ಈಗ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಒಂದು ಇನ್ಶೂರೆನ್ಸ್ ಇದೆ, ಅವರು ನನ್ನ ಹತ್ರ ಬರಲೇ ಇಲ್ಲ, ಯಾರು ನನ್ನನ್ನು ಕೇಳಿಲ್ಲ, ಅಥವಾ ಇದು ಅಂದ್ರೆ ಬಂದು ಕನ್ವಿನ್ಸ್ ಮಾಡಿ ಇಂಥ ಇನ್ಶೂರೆನ್ಸ್ ಅಲ್ಲ ಅದು. ನಾವು ಐ ವಾಸ್ ಕಂಪೆಲ್ಡ್ ಟು ಟೇಕ್ ಇಟ್. ಅದನ್ನ ಒಂದು ಬ್ಯಾಂಕಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ. ಅವರು ಬ್ಯಾಂಕಿಗೆ ಒಂದು ಜವಾಬ್ದಾರಿ ಕೊಟ್ಟಾರ. ಸೊ ಆ ಬ್ಯಾಂಕು ಆ ತರನಾಗಿ ಇನ್ಶೂರೆನ್ಸ್ ಅನ್ನು ಮಾಡಿಸ್ತದೆ. ಇಂಥದ್ರೊಳಗ ಏನ್ ಬರ್ತಾವ ಅವುಗಳನ್ನ ಮಧ್ಯವರ್ತಿಗಳು ಅಂತ ಅವ್ರನ್ನ ಕರೀತಾರೆ. ಇನ್ಶೂರೆನ್ಸ್ ಕಂಪನಿ ಬೇರೆ ಇರ್ತದೆ. ಆ ಇನ್ಶೂರೆನ್ಸ್ ಕಂಪನಿ ಮತ್ತು ನನ್ನ ನಡುವೆ ಈ ಒಂದು ಬ್ಯಾಂಕು ಮಧ್ಯವರ್ತಿಯಾಗಿ ಕೆಲಸ ಮಾಡಕತ್ತದೆ. ಹೌದಾ? ಸೊ ಅಂತಲ್ಲಿ 100% ಇನ್ವೆಸ್ಟ್ಮೆಂಟ್ ಇದನ್ನ ಕೊಟ್ಟಾರೆ, 100% FDI. ಸೊ ಹಾಗೇನೆ 2021 ಬಂದಿರುವಂತಹ ಮತ್ತೊಂದು ಪ್ರಮುಖ ಕಾರ್ಯಕ್ರಮ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ, PMKVY. ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಡಿ ಒಳಗ ಇಲ್ಲಿ ಸ್ಕಿಲ್ ಕೋರ್ಸ್ಗಳು ನಿರಂತರವಾಗಿ ನಡೆದವ. 600 ಜಿಲ್ಲೆಗಳಲ್ಲಿ 3ನೇ ಹಂತದ ಈ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಅಂಡ್ ಬೇಸಿಕಲಿ ಸ್ಕಿಲ್ ಬೇಸ್ಡ್ ಏನು ಟ್ರೈನಿಂಗ್ಗಳು ಅಂತದಾವ, ಅಥವಾ ಸ್ಕಿಲ್ ಟ್ರೈನಿಂಗ್ ಕೋರ್ಸ್ಗಳು ಏನದಾವ, ಅದರೊಳಗೆ 90% ಕೋರ್ಸ್ಗಳು ದೇ ಆರ್ ಪ್ರಿಪೇರಿಂಗ್ ಯು ಫಾರ್ ಸರ್ವಿಸ್ ಸೆಕ್ಟರ್. ಯು ಕ್ಯಾನ್ ಚೆಕ್, ಯು ಕ್ಯಾನ್ ಅಬ್ಸರ್ವ್, ಯು ಕ್ಯಾನ್ ಅನಲೈಸ್. ಏನ್ ಗೊತ್ತಾ, ಸರ್ಕಾರದ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳು ಅಥವಾ ಇವನ್ ಖಾಸಗಿ ವಲಯದ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳು ಅಂತ ಜಸ್ಟ್ ಅದ್ರದ್ದು ಒಂದು 3-4 ಕೇಂದ್ರಗಳನ್ನು ತಗೊಂಡು ನೀವು ಅನಾಲಿಸಿಸ್ ಮಾಡಿದ್ರೆ ಗೊತ್ತಾಗ್ತದೆ. ಅವತ್ರೊಳಗ ಸರಾಸರಿ 90% ಕೋರ್ಸಸ್ ಆರ್ ಪ್ರಿಪೇರಿಂಗ್ ಯು ಟು ಎಂಗೇಜ್ ಯುವರ್ ಸೆಲ್ಫ್ ಇನ್ ಸರ್ವಿಸ್ ಸೆಕ್ಟರ್ ಇನ್ ಫ್ಯೂಚರ್. ಮೊದಲಿನ ಕೋರ್ಸ್ಗಳಿದ್ದು ಅವು ಕಬ್ಬಿಣ ಬಿಡೋದನ್ನು ಕಲಿಸ್ತಿದ್ವು. ಕಬ್ಬಿಣ ಬಿಡೋದನ್ನ ಅಂದ್ರೆ ಈ ಹಾರ್ಡ್ ವರ್ಕ್ ರಿಲೇಟೆಡ್ ಕೋರ್ಸ್ಗಳು ಇರ್ತದ್ದು. ಈಗ ಏನಿದ್ರು ಸಾಫ್ಟ್ ಸ್ಕಿಲ್ ರಿಲೇಟೆಡ್ ಕೋರ್ಸ್ಗಳು ಅದಾವಂತ ನಾವು ನೋಡಕತ್ತೀವಿ. ಸೊ ಕೌಶಲ್ಯ ಅಂದ್ರೆ ಅದು ಮತ್ತಷ್ಟು ಸೇವಾ ವಲಯವನ್ನು ವಿಸ್ತರಿಸ್ತದ ಅಂತ. ಏನ್ ಹೇಳ್ರಿ, ಇನ್ಶೂರೆನ್ಸ್ ಸೆಕ್ಟರ್ ಇದೆ, ಅವೆಲ್ಲ ಕೊಲಾಬರೇಷನ್. ಸೊ ಅದೇ ಈಗ ವಿಮಾ ಕಂಪನಿಗಳಿಗೆ FDI ಮಿತಿಯನ್ನ ಮೊದಲು 49% ಮತ್ತು 70 ಇತ್ತು. 49% ಅಂದ್ರೆ ಏನು, ವಿದೇಶಿ ಕಂಪನಿಗಳ ಪಾಲು 49, ನಮ್ಮ ದೇಶೀಯ ಕಂಪನಿಯ ಪಾಲು 51. ಈಗ ವಿದೇಶಿ ಕಂಪನಿಗಳ ಪಾಲು 74%, ಉಳಿದದ್ದು 26% ನಮ್ಮ ದೇಶೀಯ ಕಂಪನಿಗಳ ಪಾಲು. ಸ್ವತಂತ್ರವಾಗಿ ಫಾರಿನ್ ಇನ್ಶೂರೆನ್ಸ್ ಕಂಪನಿಗಳು ಭಾರತದಲ್ಲಿ ವರ್ಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಂತೆ ಇಲ್ಲ, ನನಗಂತೂ ಕಂಡಿಲ್ಲ. ಹಾಗೆ ಯಾವ್ದಾದ್ರು ಇದ್ರೆ ನೀವು ನನ್ನ ಗಮನಕ್ಕೂ ಕೂಡ ತಗೊಂಬರಿ, ಅದ್ರಾಗ ಏನು ತೊಂದರೆ ಇಲ್ಲ. ಹೌದಾ? ಸೊ ಪೂರ್ತಿ ವಿದೇಶಿ ಇನ್ಶೂರೆನ್ಸ್ ಮತ್ತೆ ಇದನ್ನ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಯಾಕಂತಂದ್ರೆ ಇನ್ಶೂರೆನ್ಸ್ ಈಸ್ ಅ ಮ್ಯಾಟರ್ ಆಫ್ ಟ್ರಸ್ಟ್ ಅಂತ ಹೇಳ್ತೀವಿ ನಾವು. ಅಂಡ್ ಇಟ್ ಹ್ಯಾಪನ್ಸ್ ಇನ್ ದ ಲಾಂಗ್ ಟರ್ಮ್. ಈ ಉಳಿದ ಸರ್ವಿಸ್ಗಳಾದ್ರೆ ಏನಾಗ್ಬಿಡ್ತದೆ ಅಂತಂದ್ರೆ, ಓಕೆ ನೀವು ಈ ಕಡೆ ಪೇ ಮಾಡ್ತೀರಿ, ಆ ಕಡೆ ಸರ್ವಿಸ್ ತಗೊಂಡ್ಬಿಡ್ತೀರಿ.
ಯಾವುದೋ ಜೊಮ್ಯಾಟೊನೋ, ಕೆಂಟುಕಿ ಫ್ರೈಡ್ ಚಿಕನ್ನೋ ಅಥವಾ ಅಮೆಜಾನೋ, ಇಲ್ಲೆಲ್ಲ ಅವ್ರು ನೇರವಾಗಿ 100% ಇನ್ವೆಸ್ಟ್ಮೆಂಟ್ ಮಾಡಬಹುದು. ಯಾಕಂದ್ರೆ ಈ ಕಡೆ ದುಡ್ಡು ಕೊಟ್ಟವ್ರ ಆ ಕಡೆ ಸರ್ವಿಸ್ ತಗೊಂಡ್ಬಿಡ್ತೀರಿ ನೀವು ಅವ್ರ ಕಡೆಯಿಂದ. ಬಟ್ ಇನ್ಶೂರೆನ್ಸ್ ಇಟ್ ಹ್ಯಾಪನ್ಸ್ ಇನ್ ಡಿಕೇಡ್ಸ್. ಸೊ ಲಾಂಗ್ ಟರ್ಮ್ ಟ್ರಸ್ಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ದೇಶದ ಜನತೆಯ ಹಿತಾಸಕ್ತಿಯನ್ನ ಕಾಪಾಡೋದು ಸರ್ಕಾರಕ್ಕೆ ತುಂಬಾ ಮಹತ್ವದ್ದಾಗಿರ್ತದೆ. ಅದಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ವಿದೇಶಿ ಹೂಡಿಕೆಯನ್ನು ಕೊಡೋದು ಇಟ್ ಇಸ್ ರಿಯಲಿ ಎ ವೆರಿ ರಿಸ್ಕಿ. 100% ಇನ್ವೆಸ್ಟ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಇನ್ಶೂರೆನ್ಸ್ ಇಸ್ ಡೇಂಜರಸ್. ಇಟ್ ಇಸ್ ಡೇಂಜರಸ್. ಮಧ್ಯವರ್ತಿ ಆಗಲೇ ಹೇಳಿದ್ನಲ್ಲ, ಮಧ್ಯವರ್ತಿ ಅನ್ನುವಂಥದ್ದು ಅವ್ರದ್ದು ಏನು ಜವಾಬ್ದಾರಿ ಇಲ್ಲ. ಮಧ್ಯವರ್ತಿ ಅನ್ನುವಂಥವ್ರು ದೇ ಆರ್ ಜಸ್ಟ್ ಏಜೆಂಟ್ಸ್ ಹೂ ಕ್ರಿಯೇಟ್ ಅವೇರ್ನೆಸ್ ಇನ್ ದ ಸೊಸೈಟಿ ಮೇನ್ಲಿ ಥ್ರೂ ದಿಸ್ ಆನ್ಲೈನ್ ಪ್ಲಾಟ್ಫಾರ್ಮ್ಸ್. ನಿಮಗೆ ಕನ್ವಿನ್ಸ್ ಮಾಡ್ತಾರೆ, ನಿಮಗೆ ವಿವರಣೆಗಳನ್ನು ಕೊಡ್ತಾರೆ, ಅಂಡ್ ಯು ಟೇಕ್ ದ ಇನ್ಶೂರೆನ್ಸ್. ಅಲ್ಲಿ ಮುಗಿತು. ಇನ್ಶೂರೆನ್ಸ್ ಇನ್ಶೂರರ್ ಅಂಡ್ ಇನ್ಶೂರ್ಡ್ ಅಂತ ಬರ್ತದೆ. ಇನ್ಶೂರೆನ್ಸ್ ಆದಾಗ ಒಬ್ಬವ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ ನಿಮ್ಮ ಬಗ್ಗೆ. ಅದು ಲೈಫ್ ಇನ್ಶೂರೆನ್ಸ್ ಇದ್ರೆ, ನಿಮ್ಮ ವಸ್ತುಗಳ ಬಗ್ಗೆ ಅದು ಜನರಲ್ ಇನ್ಶೂರೆನ್ಸ್ ಇದ್ರೆ, ಆ ಜವಾಬ್ದಾರಿ ತಗೊಳ್ಳವ ಒಂದು ಪ್ರಾಮಿಸ್ ಮಾಡ್ತಾನೆ, ನಿಮ್ಗೊಂದು ಬಾಂಡ್ ಸಹಿ ಹಾಕಿ ಇಶ್ಯೂ ಮಾಡ್ತಾನೆ. ಇನ್ಶೂರೆನ್ಸ್ ಕಂಪನಿ ಒಂದು ಕಡೆ, ಇನ್ಶೂರೆನ್ಸ್ ತಗೊಳ್ಳೋರು ಇನ್ನೊಂದು ಕಡೆ. ಇವರಿಬ್ಬರ ಮಧ್ಯದೊಳಗೆ ಏನದಾರಲ್ಲ ಅಂದ್ರೆ ನನ್ನನ್ನ ಮತ್ತು ಇನ್ಶೂರೆನ್ಸ್ ಕಂಪನಿಯನ್ನ ಕನೆಕ್ಟ್ ಮಾಡೋರು ಅದೇ ಒಂದು ಏಜೆನ್ಸಿ. ಮತ್ತೆ ಅದನ್ನ ಯಾರು ಮಾಡ್ತಾರ್ರಿ? ಅಡ್ಡಾಡಿ ಮಾಡ್ತಾರೇನ್ರಿ? ರಸ್ತಾದಾಗ ಅದಾರೇನ್ರಿ? ಇಲ್ಲ. ಇವತ್ತಿನ ಕಾಲದೊಳಗೆ ದೇರ್ ಆಲ್ ಅಡ್ವಾನ್ಸ್ಡ್ ಸಿಸ್ಟಮ್ಸ್. ಅಫ್ಕೋರ್ಸ್ ಅಲ್ಲಿ ಮ್ಯಾನ್ ಪವರ್ ಇರ್ತದ, ಬಟ್ ಇಟ್ ಈಸ್ ಮೇನ್ಲಿ ಥ್ರೂ ಆನ್ಲೈನ್ ಸಿಸ್ಟಮ್. ನನಗೊಂದು ಇನ್ಶೂರೆನ್ಸ್ ಅದು ತುಂಬಾ ದೊಡ್ಡದಿದೆ ಅಲ್ಲ, ಅದು ಅನಿವಾರ್ಯವಾಗಿ ಮಾಡಿಸ್ಕೊಂಡೇನಿ. ಅದು ಹೆಂಗದ ಅಂದ್ರೆ ಇವತ್ತಿಗೂ ನಾನು ಆ ಇನ್ಶೂರೆನ್ಸ್ ಆಫೀಸನ್ನು ನೋಡಿಲ್ಲ, ಹೋಗೇ ಇಲ್ಲ. ಅವ್ರು ಯಾರು ಅಂತನೂ ನನಗೆ ಗೊತ್ತಿಲ್ಲ. ಬಟ್ ಐ ಗಾಟ್ ಇಟ್ ಥ್ರೂ ಮೈ ಬ್ಯಾಂಕ್. ಐ ಟ್ರಸ್ಟ್ ಮೈ ಬ್ಯಾಂಕ್. ಹೌದಾ? ಸೊ ಹೀಗೆ ಮಧ್ಯವರ್ತಿಯಾಗಿ ಬ್ಯಾಂಕ್ಗಳು ಕೆಲಸ ಮಾಡೋದು, ಅದನ್ನ ಹೇಳಕತ್ತೀನಿ. ಅಂತದನ್ನ ಫಾರಿನ್ ಏಜೆನ್ಸಿನೂ ಮಾಡಬಹುದು, ಫಾರಿನ್ ಏಜೆನ್ಸಿ ಕೂಡ ಮಾಡಬಹುದು. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ನೇತೃತ್ವದೊಳಗ 3ನೇ ಹಂತವು ಹೊಸ ಯುಗ ಮತ್ತು ಕೋವಿಡ್ ಸಂಬಂಧಿತ ಕೌಶಲ್ಯಗಳ ಮೇಲೆ ಕೆಲಸ ಮಾಡಕತ್ತದ ಅನ್ನುವಂಥದ್ದನ್ನ ನಾವು ನೋಡಕತ್ತೀವಿ. ಸೊ ಈ PMKVY ದೊಳಗ ನೋಡ್ರಿ, PMKVY 3 8 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡುವಂತ ಗುರಿಯನ್ನು ಹೊಂದಿದೆ. ಇವೆಲ್ಲ ನಿರಂತರವಾಗಿ ನಡೆದಾವ್. ಸೊ ಆಗ್ಲೇ ಹೇಳಿದಂಗ ಹೀಗೆ 8 ಲಕ್ಷ ಅಭ್ಯರ್ಥಿಗಳು ತರಬೇತಿ ಎದ್ರೊಳಗೆ ಪಡಿತಾರೆ ಅಂತಂದ್ರೆ ಈ ತರಬೇತಿ ನೀಡೋದನ್ನೇ ಸರ್ವಿಸ್ ಸೆಕ್ಟರ್. ವೆರಿ ಇಂಟ್ರೆಸ್ಟಿಂಗ್, ಗಮನಿಸ್ರಿ. ಟ್ರೈನಿಂಗ್ ಕೊಡೋದನ್ನೇ, ತರಬೇತಿ ನೀಡುವುದೇ ಒಂದು ಸೇವಾ ವಲಯ. ತರಬೇತಿ ಪಡೆದವರು ಎಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ, ಎಸ್ ದೇ ಕ್ಯಾನ್ ವರ್ಕ್ ಎನಿವೇರ್. ಟ್ರೈನಿಂಗ್ ಕ್ಯಾನ್ ಬಿ ಅಬೌಟ್ ಎನಿಥಿಂಗ್. ಅಗ್ರಿಕಲ್ಚರ್ ರಿಲೇಟೆಡ್ ಇರ್ಬೋದು, ಇಂಡಸ್ಟ್ರಿ ರಿಲೇಟೆಡ್ ಇರ್ಬೋದು, ಸರ್ವಿಸ್ ಸೆಕ್ಟರ್ನು ಇರ್ಬೋದು. ಆದರೆ ಮೆಜಾರಿಟಿ ಜನ ಇವತ್ತು ಟ್ರೈನಿಂಗ್ ಅನ್ನ ಬಯಸ್ತಾ ಇರೋದು ಯಾವ್ದಕ್ಕೆ ಸಂಬಂಧಪಟ್ಟಂಗ ಅಂದ್ರೆ ಸರ್ವಿಸ್ ಸೆಕ್ಟರ್. ಅಗೇನ್ ಟ್ರೈನಿಂಗ್ ಸಿಗುವ ಅಂತವ್ ಸಿಗಾಕತ್ತಾವ ಮೆಜಾರಿಟಿ. 2021 ಭಾರತ ಸರ್ಕಾರದ ಟೆಲಿಕಾಂ ಇಲಾಖೆ 5G ತಂತ್ರಜ್ಞಾನಗಳು, ಟೆಲಿಕಾಂ ಭದ್ರತೆ, ಜಲಾಂತರ್ಗಾಮಿ ಆಪ್ಟಿಕಲ್ ಫೈಬರ್, ಕೇಬಲ್ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಬಲಪಡಿಸಲು ಜಪಾನ್ ಸರ್ಕಾರದ ಸಂವಹನ ಸಚಿವಾಲಯದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡಕತ್ತೀವಿ. ಸೊ ಈ ನಿಟ್ಟಿನೊಳಗೆ ಇವೆಲ್ಲ ಹೊಸ ಹೊಸ ಕೆಲಸಗಳು, ಸೇವಾ ವಲಯವನ್ನ ಬಲಪಡಿಸಲು ಕೈಗೊಂಡಿರುವಂತಹ ಕೆಲಸಗಳು. ಸೊ ಇದು ಆಗ್ಲೇ ನಾವು ನೋಡಿದ್ವಿ ಆಸ್ಟ್ರೇಲಿಯಾ ಜೊತೆ ಅಂತ ಒಂದು ಒಪ್ಪಂದ, ಇಲ್ಲಿ ನಾವು ನೋಡ್ತಾ ಇದೀವಿ ಜಪಾನದ ಜೊತೆ ಅಂತ ಒಂದು MOU. ಸೊ ಹೀಗೆ ಹಲವಾರು. ಹಾಗೆ ಅಕ್ಟೋಬರ್ 2020 ಸರ್ಕಾರವು ಹ್ಯೂಸ್ ಕಮ್ಯುನಿಕೇಶನ್ಸ್ ಇಂಡಿಯಾವನ್ನ ಗಡಿ ಮತ್ತು ನಕ್ಸಲ್ ಪೀಡಿತ ರಾಜ್ಯಗಳು ಮತ್ತು ದ್ವೀಪ ಪ್ರದೇಶಗಳ 5,000 ಗ್ರಾಮ ಪಂಚಾಯತ್ಗಳನ್ನು ಮಾರ್ಚ್ 2021 ಭಾರತ್ ನೆಟ್ ಯೋಜನೆಯಡಿ ಉಪಗ್ರಹ ಬ್ರ್ಯಾಂಡ್ ನೊಂದಿಗೆ ಸಂಪರ್ಕಿಸಲು ಆಯ್ಕೆ ಮಾಡಿತು. ನೋಡ್ರಿ, ಹ್ಯೂಸ್ ಕಮ್ಯುನಿಕೇಶನ್ ಇಂಡಿಯಾ ಒಂದು ಕಂಪನಿ. ಅದರ ಜವಾಬ್ದಾರಿ ಅಂದ್ರೆ ಈ ನಕ್ಸಲ್ ಪೀಡಿತ ಪ್ರದೇಶಗಳು, ದ್ವೀಪ ಗ್ರಾಮಗಳು ಅಂತ ಏನಿದಾವೋ ಅವುಗಳಲ್ಲಿ ಈ ಒಂದು ಟೆಲಿಕಮ್ಯುನಿಕೇಶನ್ ಅನ್ನ, ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡಿ ಕೊಡೋದು. ಅಂದ್ರೆ ಸಿಂಪಲ್ ಆಗಿ ಗೊತ್ತು, ಭಾರತ್ ನೆಟ್ ಯೋಜನೆಯಡಿ ಒಳಗ ಎಲ್ಲಾ ಕಡೆ ಈ ಒಂದು ದೂರ ಸಂಪರ್ಕ ನಿಮಗೆ ಹೆಂಗೆ ಇವತ್ತು ಲಭ್ಯ ಇದೆಯೋ ಅದೇ ರೀತಿ ಒಳಗೆ ಎಲ್ಲಾ ಕಡೆನೂ ಲಭ್ಯ ಆಗುವಂತೆ ಮಾಡೋದು. ಅದರ ಮೂಲಕ ಒಂದು ಜನರಿಗೆ ಅರಿವು ಮೂಡ್ತದೆ, ರಕ್ಷಣಾ ಕಾರ್ಯಾಚರಣೆಗಳು ಹೆಚ್ಚು ವ್ಯವಸ್ಥಿತವಾಗಿ ನಡೀತವೆ. ಇಂಥದ್ದೆಲ್ಲ ಉದ್ದೇಶ ಮಾಡ್ಕೊಂಡ ಮುಂದಿನ 5 ವರ್ಷಗಳಲ್ಲಿ ನೋಡ್ರಿ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಆರ್ಥಿಕತೆಯ ಕೊಡುಗೆಯನ್ನು GDPಯ 20% ಹೆಚ್ಚಿಸಲು ಕೆಲಸ ಮಾಡುತ್ತಿದೆ. ಡಿಜಿಟಲ್ ಎಕಾನಮಿ ಅಲೋನ್, digital economy or digital activities are very much part of service sector, but overall service sector ಒಳಗ 20% will come from digital activities alone. ಇದನ್ನ ನೋಡಿದಾಗ ಅನಿಸ್ತದ, yes, by that time service sector contribution to the economy must cross 60%. minimum it must cross 60% and may reach somewhere around 65%. It is
ಎಕ್ಸ್ಪೆಕ್ಟೇಷನ್ ರೈಟ್. ಮೀನ್ ವೈಲ್ ಯಾಕಂದ್ರೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೂಡ ತುಂಬಾ ಜೋರಾಗಿ ಬೆಳೀತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತುಂಬಾ ದೊಡ್ಡದಾಗಿ ಪ್ರಾಸ್ಪರಸ್ ಆಗಿ ಬೆಳೆದಾಗ ಅದರ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಕ್ಕೆ ಇರ್ತದೆ. ಸೊ ನ್ಯಾಚುರಲಿ ದೇರ್ ವಿಲ್ ಬಿ ಮಚ್ ಕಾಂಪಿಟೇಷನ್ ಬಿಟ್ವೀನ್ industry sector and service sector so far as GDP is concerned, and at the same time agriculture will not lag behind considering the present scenario. ಅಲ್ಲೂ ಕೂಡ ಬಹಳಷ್ಟು ಕ್ರಾಂತಿಕಾರಕ ಬದಲಾವಣೆಗಳು ಆಗ್ತಾ ಇದಾವೆ. ಅವೆಲ್ಲವುಗಳ ಪರಿಣಾಮವಾಗಿ ಒಟ್ಟಾರೆ GDP ಜಾಸ್ತಿ ಆಗ್ತದೆ, ಬಟ್ ಈ ಸೇರ್ ಕಾಂಪೋಸಿಷನ್ ಹೆಚ್ಚು ಕಡಿಮೆ, ಸರ್ವಿಸ್ ಇನ್ನಷ್ಟು ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. 2020 ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದೊಳಗೆ ಪ್ರಧಾನಮಂತ್ರಿ ಮೋದಿ ಅವರು ತಮ್ಗೆ ಗೊತ್ತದ NDHM ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅನ್ನೋದನ್ನ ಘೋಷಣೆ ಮಾಡಿದ್ರು. ಈಗ 2021 ಆಗಲೇ ಡಿಜಿಟಲ್ ಏನು ಈ ಹೆಲ್ತ್ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ, ಅಭಾ ಅಂತ, ಹೌದಲ್ಲ? ಸೊ ಅಭಾ ಅನ್ನುವಂತ ಕಾರ್ಡ್ ಅನ್ನ ಕೊಡಕತ್ತಾರ. ಪ್ರತಿಯೊಬ್ಬ ಭಾರತೀಯರಿಗೂ ಒಂದು ಅನನ್ಯ ಯುನಿಕ್ ಹೆಲ್ತ್ ಐಡಿಯನ್ನ ನೀಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ. ನೋಡ್ರಿ, ಇಟ್ ಸೆಲ್ಫ್ ಇಸ್ ಎ ರೆವಲ್ಯೂಷನ್. ಬಹಳ ದೊಡ್ಡ ಬದಲಾವಣೆಗಳಾಗಿಬಿಟ್ಟವು. ಮೊನ್ನೆ ನನಗೆ ಹೋದ ತಿಂಗಳು ತಮ್ಗೆ ಗೊತ್ತದ, ಒಂದು ವಾರ ನಾನು ಕ್ಲಾಸ್ ತಗೊಳ್ಳಿಲ್ಲ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಅವಾಗ ನಾನು ಆಸ್ಪತ್ರೆಗೆ ಹೋಗಿದ್ದೆ. 1-2 ದಿನ ಅಡ್ಮಿಟ್ ಆಗಲಿ, ಇನ್ಸೂರೆನ್ಸ್ ಸಿಗೋದಿಲ್ಲ ಅಂತ ಹೇಳಿದ್ರು. ಅಡ್ಮಿಟ್ ಆಗದಿದ್ರೆ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳಿದ್ರು. ಹಂಗಿದ್ರೆ ಆಯ್ತು ಬಿಡು, ಮತ್ತೆ ಇನ್ನ ಇನ್ಸೂರೆನ್ಸ್ ಇರೋದನ್ನೇ ಆ ಒಂದು ಬೆನಿಫಿಟ್ ತಗೊಳಕ್ಕೆ, ನಾವೇನು ಸುಮ್ಮನೆ ತಗೊಳ್ತಾ ಇಲ್ಲ, ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆ ಫೆಸಿಲಿಟಿ ತಗೊಳ್ಳೋಣ ಅಂತ ಹೋಗಿ ಅಡ್ಮಿಟ್ ಆದ್ರೆ, ಯು ಮೇ ನಾಟ್ ಬಿಲೀವ್ ಫ್ರೆಂಡ್ಸ್, ದೇ ಡಿಡ್ಂಟ್ ಆಸ್ಕ್ ಮೀ ಎನಿಥಿಂಗ್ ಎಕ್ಸೆಪ್ಟ್ ದ ಇನ್ಸೂರೆನ್ಸ್ ಪಾಲಿಸಿ ನಂಬರ್. ಎವ್ರಿಥಿಂಗ್ ವಾಸ್ ಆನ್ಲೈನ್. ಆ ಕಂಪನಿ ಎಲ್ಲೋ, ಇವರೆಲ್ಲೋ, ನಾನೆಲ್ಲೋ, ಅಂಡ್ ಇಟ್ ವಾಸ್ ಮ್ಯಾಟರ್ ಆಫ್ ಕಪಲ್ ಆಫ್ ಮಿನಿಟ್ಸ್. ಕ್ಯಾನ್ ಯು ಇಮ್ಯಾಜಿನ್? ಮೊದಲಿನ ಕಾಲದೊಳಗೆ ಆಗಿದ್ರೆ ದವಾಖಾನೆದ ಬಿಲ್ ಇಂಥದೊಂದು ದೊಡ್ಡ ಬಂಡಲ್ ಹಿಡ್ಕೊಂಡು ಆ ಕಚೇರಿಗೆ ಅಡ್ಡಾಡಿ ಈ ಕಚೇರಿಗೆ ಅಡ್ಡಾಡಿ ಚಪ್ಪಲ್ ಹರ್ಕೊಂಡು ಮತ್ತೆ ಹೊಳ್ಳಿ ಕಸಾರಿಗೆ ಬರ್ತಿತ್ತು. ಅಷ್ಟೊತ್ತಿಗಾಗ್ಲೆ ಮತ್ತೆ ಹೊಳ್ಳಿ ಜಡ್ ಬರ್ತಿತ್ತು. ಆದ್ರೆ ಮೊನ್ನೆ ನನಗಿಷ್ಟು ಖುಷಿ ಆಯ್ತು, ಇಂಥ ಒಂದು ಅನುಭವ ಆಯ್ತು ಅಂತಂದ್ರೆ 10-15 ನಿಮಿಷದೊಳಗೆ ದೇ ಸೆಟಲ್ಡ್ ದ ಬಿಲ್. ಇಟ್ ವಾಸ್ ದ್ಯಾಟ್ ಫಾಸ್ಟ್. ಜಸ್ಟ್ ಇವ್ರ ಬಿಲ್ ಏನು ಅಂತ ಅದಕ್ಕೆ ಫೀಡ್ ಮಾಡಿದ್ರು, ಅವ್ರು ಕೆಲವು ಕ್ಲಾರಿಫಿಕೇಶನ್ ಗಳನ್ನು ಕೇಳಿದ್ರು, ಇವರು ಅದಕ್ಕೆ ಆನ್ಸರ್ ಮಾಡಿದ್ರು, ಅಂಡ್ ದೇ ಸೆಡ್ yes, we have paid to your account to the hospital, and the hospital people told me, sir, you can go now. ಎಂತ ಚಂದನೆಯ ವ್ಯವಸ್ಥೆ. ಸೊ ಬಹಳ ಬಹಳ ಅದ್ಭುತ. ಟೋಟಲ್ ಅಮೌಂಟ್ ಇಲ್ಲ, ಆಲ್ಮೋಸ್ಟ್ ಕೊಟ್ರು. ಒಂದು 30,000 ರೂಪಾಯಿ ಬಿಲ್ ಆಗಿತ್ತು ಕಾಣಿಸ್ತದ. ಅದ್ರೊಳಗೆ 2,500 ರೂಪಾಯಿ ನನ್ನ ಕೈಲಿಂದ ಖರ್ಚು ಬಂತು, ಉಳಿದದ್ದೆಲ್ಲ ಅವರೇ ಕೊಟ್ರು. ಅಲ್ಲ, ಅದು ಎಷ್ಟು ಕೊಟ್ರು ಅನ್ನೋಂಥದ್ದು ಒಂದು. ಅದಕ್ಕಿಂತ ನನ್ನ ಖುಷಿ ಆದದ್ದು ಏನು ಅಂತಂದ್ರೆ ದ ವೇ ದೇ ಸೆಟಲ್ಡ್ ಇಟ್ ಜಸ್ಟ್ ಇನ್ 10-15 minutes. ದಟ್ ಇಸ್ ದ ಬ್ಯೂಟಿಫುಲ್ ಥಿಂಗ್. ಬಹಳ ಖುಷಿ ಆಯ್ತು ನನಗೆ. ಇಂಡಿಯಾ ಸುಧಾರಿಸಿದೆ ಅಥವಾ ಸುಧಾರಿಸುತ್ತಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸರ್ಟಿಫಿಕೇಟ್ ಇದು, ಹೌದಾ? ಸೊ ಹಾಗೆಲ್ಲ ಈ ಒಂದು ಏನ್ ಮಾಡತ್ತಾರ, ಆರೋಗ್ಯ ಉದ್ಯಮದಲ್ಲಿ ಕ್ರಾಂತಿಯನ್ನ, ಖಂಡಿತವಾಗಿಯೂ ಇದೊಂದು ಆರೋಗ್ಯ ಉದ್ಯಮದೊಳಗ ಕ್ರಾಂತಿ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಇಂದು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಇವತ್ತು ಭಾರತದಲ್ಲಿ ಒಂದು ಕುಟುಂಬ ಹಠಾತ್ತಾಗಿ ಬಡತನಕ್ಕೆ ಜಾರುವಂತ ಅಪಾಯ ಇರೋದು ಆರೋಗ್ಯದ ಆಪತ್ತುಗಳು ಬಂದಾಗ. ಅದು ಒಂದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ರೆ ಯಾವುದೇ ಸಮಸ್ಯೆಗಳು ಇಲ್ಲ. ಸೆಪ್ಟೆಂಬರ್ 2020 ನೋಡ್ರಿ, ನಿಮ್ಗೆ ಜಸ್ಟ್ ಇವು ಕೆಲವು ಎಕ್ಸಾಂಪಲ್ಸ್. ತಮಿಳುನಾಡು ಸರ್ಕಾರ 2025 ವೇಳೆಗೆ ತನ್ನ ರಾಜ್ಯದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯನ್ನು $100 ಕೋಟಿ ಹೆಚ್ಚಿಸಲು ಹಳೆಯ ನೀತಿಯೊಂದಿಗೆ ಜೋಡಿಸಲಾದ ಹೊಸ ಎಲೆಕ್ಟ್ರಾನಿಕ್ಸ್ ಮತ್ತು ಹಾರ್ಡ್ವೇರ್ಸ್ ಉತ್ಪಾದನಾ ನೀತಿಯನ್ನು ಘೋಷಿಸಿತು. ತಮಿಳುನಾಡು ಒಂದರೊಳಗೇನೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ $100 ಬಿಲಿಯನ್ ದಾಟ್ತದೆ ಬೈ 2025. ಅದಕ್ಕಾಗಿ ಹೇಳಕತ್ತಾರ ಅವ್ರಿಗೆ. ಮತ್ತಿದು ಆಗ್ಲಿಕ್ಕತ್ತದ, ಸುಳ್ಳಂತೂ ಅಲ್ಲ. ನಾವು ಹೆಂಗೀಗ ಒಂದು ಸೋಲಾರ್ ಅಂಡ್ ವಿಂಡ್ ಎನರ್ಜಿ ಹೆಂಗ ಬೆಳಗಾಗೋದ್ರೊಳಗೆ ಆ ತರನಾಗಿ ಬದಲಾವಣೆ ಆಗಕತ್ತಾವಲ್ಲ, ಅಂತದೇ ಬದಲಾವಣೆ ಸೈಮಲ್ಟೇನಿಯಸ್ಲಿ ಇಟ್ ಈಸ್ ಹ್ಯಾಪನಿಂಗ್ ಎವ್ರಿವೇರ್ ಇನ್ ಇಂಡಿಯಾ. ಅದರ ಫಲಿತಾಂಶ, ಅದರ ಫಲ, ಫ್ರೂಟ್ಸ್ ಬರೋದಕ್ಕೆ ಶುರುವಾದಾಗ ನಮ್ಗೆಲ್ರಿಗೂ ಆಶ್ಚರ್ಯ ಆಗಿಬಿಡ್ತದೆ, ಕುಣದು ಕುಪ್ಪಳಿಸುವಷ್ಟು. ಸೊ ದಟ್ ಈಸ್ ಹೌ ಇಂಡಿಯಾಸ್ GDP may reach 5 trillion in another 2-3 years, if not 2022 ಆಗಬೇಕಾಗಿತ್ತು. ಬಟ್ ಮೇನ್ಲಿ ಕೋವಿಡ್ ದೊಡ್ಡ ಧೋಕಾ ಕೊಡ್ತು. ಅದರ್ವೈಸ್ it was targeted and it would have had happened, but at least in another 2-3 years our economy will be 5 trillion, there is no doubt. ಸೊ ಹೀಗೆ ಇದು ತಮಿಳುನಾಡು ಒಂದೊಂದು ಕೇಸ್. ಮತ್ತೆ ಉಳಿದವ್ರೇನು ಬಟ್ ಚೀಪ್ ಕೊಂತ ಮಲ್ಕೊಂಡಾರೇಳಿ ಅನ್ಬೇಡ.
ಎಲ್ಲಾ ರಾಜ್ಯಗಳು ಈಗ ಅವರವರೊಳಗ ನೀತಿ ಆಯೋಗ ಬಂದಿರೋದ ಗೊತ್ತೈತಿ ನಿಮ್ಗೆ. ಎದಕ್ಕೆ ಬಂದದ ಅದು? ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ರಾಜ್ಯಗಳ ಮಧ್ಯೆ ಒಂದು ಆರೋಗ್ಯಯುತ ಪೈಪೋಟಿಯನ್ನು ಏರ್ಪಡಿಸುವ ಸಲುವಾಗಿ, ಹೆಲ್ದಿ ಕಾಂಪಿಟೇಷನ್ ಫಾರ್ ಎವ್ರಿಥಿಂಗ್. ನೋಡ್ರಿ, ನಾನು ಮೊನ್ನೆ ಹೇಳಕತ್ತಿದ್ದೆ, ಯಾರು ಆಂಧ್ರ ಪ್ರದೇಶದವರು ಒಂದು ಆರೋಗ್ಯ ಸೇವೆಯನ್ನ ಲಾಂಚ್ ಮಾಡಿದ್ರು. ಅದೇನಪ್ಪಾ ಅಂತ ಕೇಳಿದ್ರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಒಂದು ವಾರದೊಳಗೆ ನಿಮ್ಮ ಮನೆಗೆ ಬಂದು ಡಾಕ್ಟರ್ಸ್ ವಿಚಾರಿಸಿಕೊಂಡು ಹೋಗ್ತಾರೆ ಅಂತ. ಇವತ್ತಿನ ಪತ್ರಿಕೆ ಒಳಗ ಒಂದು ಮಾಹಿತಿ ಬಂದದ, ತಾವು ಗಮನಿಸಿರ್ಬೋದು. ಏನು? ಶಾರ್ಟ್ಲಿ, ಹೆಲ್ತ್ ಸರ್ವಿಸ್ ವಿಲ್ ಬಿ ಅಟ್ ಯುವರ್ ಡೋರ್ ಸ್ಟೆಪ್. ಹೆಲ್ತ್ ಸರ್ವಿಸ್ ವಿಲ್ ಬಿ ಅಟ್ ಯುವರ್ ಡೋರ್ ಸ್ಟೆಪ್. ವಾಟ್ ಎಲ್ಸ್ ಯು ವಾಂಟ್? ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಭಾರತ ಸರ್ಕಾರವು 2022 ವೇಳೆಗೆ ಎಲ್ಲಾ ಗ್ರಾಮಗಳಿಗೆ ಬ್ರಾಡ್ಬ್ಯಾಂಡ್ ಪ್ರವೇಶವನ್ನು ಒದಗಿಸುವ ಉದ್ದೇಶದಿಂದ ರಾಷ್ಟ್ರೀಯ ಬ್ರಾಡ್ಬ್ಯಾಂಡ್ ಮಿಷನ್ ಅನ್ನು ಕೂಡ ಆರಂಭಿಸಿದೆ. ನ್ಯಾಷನಲ್ ಬ್ರಾಡ್ಬ್ಯಾಂಡ್ ಮಿಷನ್ ಟು ರೀಚ್ ಬ್ರಾಡ್ಬ್ಯಾಂಡ್, ದಟ್ ಇಸ್ ಹೈ ಸ್ಪೀಡ್ ಇಂಟರ್ನೆಟ್ ಸರ್ವಿಸ್ ಟು ಎವ್ರಿ ವಿಲೇಜ್. 2025 ವೇಳೆಗೆ ಆರೋಗ್ಯ ಉದ್ಯಮ ಹೆಲ್ತ್ ಇಂಡಸ್ಟ್ರಿ $372 ಬಿಲಿಯನ್ ತಲುಪುವಂತ ನಿರೀಕ್ಷೆ. ಆರೋಗ್ಯ ಉದ್ಯಮ 2025 ವೇಳೆಗೆ ಭಾರತದ ಡಿಜಿಟಲ್ ಆರ್ಥಿಕತೆ, ಇದನ್ನ ನೋಡ್ಕೊಂಡ್ಬಿಡ್ರಿಪ್ಪ ಮಿತ್ರರೇ, ಕೇವಲ ಡಿಜಿಟಲ್ ಎಕಾನಮಿನೇ $1 ಟ್ರಿಲಿಯನ್ ಆಗ್ತದೆ ಅಂತಂದ್ರ ಉಳಿದ ಕೈಗಾರಿಕೆ, ಕೃಷಿ, ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲ ಮತ್ತೆ ಮಲ್ಕುತ್ತಾವ. ಕನ್ಸ್ಟ್ರಕ್ಷನ್ ಬಹಳ ಇದೆ. ಅದಕ್ಕಾಗಿ ನಾವೆಲ್ಲ ಈಗಿನಿಂದಲೇ ಒಂದು ಮಾನಸಿಕ ಸಿದ್ಧತೆ ಬೇಕು ಅಂತ. ನಿನ್ನೆ ನಾನು ನಮ್ಮ ಪತ್ತಾರ ಮಹೇಶ್ಗೆ ಹೇಳಕತ್ತಿದ್ನಲ್ಲ, ನೋಡಪ್ಪ ಹೈವೇ ಆಗಕತ್ತೈತಿ, ಮತ್ತೆ ಏನ್ ಸಿದ್ಧತೆ ಮಾಡಪ್ಪ ಅಂತ. ಅಂದ್ರೆ ಇಂಥ ಒಂದು ಬದಲಾವಣೆ ಭಾರತದೊಳಗೆ ಆಗ್ತದ. ಅದನ್ನೆಲ್ಲ ಏನ್ ಕೇಳಿದ್ರೆ MSIL ಅಂತ. MSIL is of course it is not a bad thing. But at the same time there are n number of opportunities you can think of. Really, ನಾನು ಜೋಕ್ ಮಾಡ್ತಾ ಇಲ್ಲ. There are n number of opportunities you can provide all along the economic corridors. ಮಿತ್ರರೇ, ಗೊತ್ತಿರಲಿ, ಈ ಇಂಡಸ್ಟ್ರಿಯಲ್ ಎಕನಾಮಿಕ್ ಕಾರಿಡಾರ್ಗಳು ಅನ್ನುವಂತ ಒಂದು ಕಲ್ಪನೆ ನಾನು ನಿಮಗೆ ಪದೇ ಹೇಳಿದ್ದೀನಿ ಮತ್ತು ಅದನ್ನ ಪುನರುಚ್ಚರಿಸ್ತಾ ಇದ್ದೀನಿ. ಬೇಕಿದ್ರೆ ಬರೆದಿಟ್ಕೊಳ್ಳಿ. 10 ವರ್ಷದ ಹಿಂದೆ ಚೌಗಲಾ ಅಣ್ಣವರೊಬ್ರು ಸರ್ ಇದ್ರು, ಅವ್ರು ಹಿಂಗ್ ಹೇಳಿದ್ರು, ಇವತ್ತು ಹಿಂಗ ಆಗ್ಯದ ಅಂತ ನೀವು ಬಹುಶಃ ಒಂದು ಡಿಕೆಡ್ ಬಿಟ್ಟು ಬೇಕಿದ್ರೆ ನೀವು ನನ್ನನ್ನ ನೆನಪಿಸಿಕೊಳ್ಳಬಹುದು. ಏನಪ್ಪಾ ಅಂತಂದ್ರ, ಭಾರತದ ಚಿತ್ರವನ್ನೇ ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಬೆಲ್ಟ್ಗಳು ಬದಲಿಸುವುದಾವು. ಅಂತ ಕೆಲಸಗಳು ನಡೆದಾವ್. ಅದರೊಳಗೆ ನಿಮ್ಮ ಪಾತ್ರ ಏನು ಸಾಧ್ಯತೆ ಅದನ್ನ ವಿಚಾರ ಮಾಡ್ರಿ ಅಂತ ನಾ ಹೇಳಕತ್ತೀನಿ. ಹಂಗ ನಾ ಹೇಳೋದು, ವಾಟ್ ರೋಲ್ ಕ್ಯಾನ್ ಯು ಪ್ಲೇ? ನಾನು ಏನೋ ನನಗೆ ಅಷ್ಟು ದೊಡ್ಡ ಬಲ ಇಲ್ಲ ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ವಯಸ್ಸು ನನಗೆ ಈಗ ಉಳಿದಿಲ್ಲ. ಬಟ್ ಸ್ಟಿಲ್ ಐ ಆಮ್ ಥಿಂಕಿಂಗ್ ಆಫ್ ಡೂಯಿಂಗ್ ಸಮಥಿಂಗ್. Because I too should be the part of that celebration. I too should be the part of that development. I too should be the beneficiary of such development ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ವಿಚಾರದ ಹೌದಾ? ಸೊ ಹಂಗ ಅದಕ್ಕೆ ಗಿವ್ ಎ ಥಾಟ್ ಟು ಇಟ್. ಮತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗ್ರಿ, ಇವನು ಬರೀರಿ, ಪಾಸ್ ಆಗ್ರಿ, ಇದನ್ನ ಬರೆದು ಮತ್ತು ವಿಚಾರ ಇರಲಿ. ಓಕೆ, ಆಯ್ತು. ಸೊ ITBPM, ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಿಸಿನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಇದು ಅಂಡ್ ಫಿನ್ಟೆಕ್. ITBPM ಅಂಡ್ ಫಿನ್ಟೆಕ್, ಇದು ಇಲ್ಲಿವರೆಗೆ ನಾವು ಯಾರು ಹೆಚ್ಚು ಇದ್ರ ಬಗ್ಗೆ ವಿಚಾರ ಮಾಡಿರಲಿಲ್ಲ. ಫಿನ್ಟೆಕ್ ಮೀನ್ಸ್ ಫೈನಾನ್ಸ್ ಟೆಕ್ನಾಲಜಿ. ನಾವು ಫೈನಾನ್ಸ್ ಬಗ್ಗೆ ವಿಚಾರ ಮಾಡಿವಿ, ಫೈನಾನ್ಸ್ ಬೆಳೆಸುವಂಥದ್ದು ಬಹಳಷ್ಟು ಮಾಡಿವಿ. ಬಟ್ ಫೈನಾನ್ಸ್ ರಿಲೇಟೆಡ್ ಟೆಕ್ನಾಲಜಿ ಬಗ್ಗೆ ಹೆಚ್ಚು ವಿಚಾರ ಮಾಡಲಿಲ್ಲ. ಒನ್ಸ್ ಅಗೇನ್, ನಿನ್ನೆ ಅಥವಾ ಮೊನ್ನೆ ಯಾವ್ದೋ ಬಹುಶಃ ವಿಜಯ ಕರ್ನಾಟಕ ಪತ್ರಿಕೆ ಒಳಗಂತ ಕಾಣಿಸ್ತದ, ಅಥವಾ ವಿಜಯವಾಣಿ ಪತ್ರಿಕೆ ಒಳಗಿರ್ಬೇಕು. ಹೌ ಗಿಫ್ಟ್ ಸಿಟಿ ಆಫ್ ಗುಜರಾತ್ ಈಸ್ ಗೋಯಿಂಗ್ ಟು ಬಿ ಎ ವಂಡರ್ಫುಲ್ ಥಿಂಗ್ ಫಾರ್ ಇಂಡಿಯಾ ಅನ್ನೋದೊಂದು ಆರ್ಟಿಕಲ್ ಬಂದಿತ್ತು, ತಾವು ಗಮನಿಸಬಹುದು. ಅಂಡ್ ಇಟ್ ಇಸ್ ಫಸ್ಟ್ ಸಿಟಿ ಇನ್ ಇಂಡಿಯಾ. ಅಂತವು ಇನ್ನೂ ಬಹಳ ಬರೋದವು. ಅವೆಲ್ಲವೂ ಈ ವ್ಯಾಪ್ತಿ ಒಳಗೆ ಬರ್ತಾವ. ನಾವು ಇದ್ರೊಳಗೆ ಬಹಳ ಹಿಂದೆ ಉಳಿದ್ವಿ. ಇದು ಆಕ್ಚುಲಿ ಒಂದು 10 ವರ್ಷದ ಹಿಂದಾಗಬೇಕಾಗಿತ್ತು. ತಮ್ಗೆ ಗೊತ್ತಿರ್ಬೋದು, ಇವತ್ತು ಜಗತ್ತಿನೊಳಗ ಸಿಂಗಾಪುರ್, ದುಬೈ ಇಷ್ಟು ಪ್ರಖ್ಯಾತಿಯನ್ನು ಗಳಿಸುವುದಕ್ಕೆ ಮುಖ್ಯ ಕಾರಣ, ದೇ ಹ್ಯಾವ್ ವಂಡರ್ಫುಲ್ ಫಿನ್ಟೆಕ್, ಫೈನಾನ್ಷಿಯಲ್ ಟೆಕ್ನಾಲಜಿ. ಅದು ನಮ್ಮಲ್ಲಿ ಇಲ್ಲಿವರೆಗೂ ವಿ ನೆವರ್ ಥಾಟ್ ಆಫ್ ಇಟ್. ಬಟ್ ಈಗ ಫಾರ್ಚುನೇಟ್ಲಿ ಕೇಂದ್ರ ಸರ್ಕಾರ ಎಲ್ಲರ ಸ್ಥಾಪಿಸುವ, ಗುಜರಾತದೊಳಗರೆ ಸ್ಥಾಪಿಸಲಿ, ಒರಿಸ್ಸಾದಾಗರೆ ಸ್ಥಾಪಿಸಲಿ, ಬಟ್ ಎಲ್ಲರೂ ಇಂಡಿಯಾದೊಳಗೆ ಆಗಕತ್ತದಲ್ಲ, ದಟ್ ಇಸ್ ರಿಯಲಿ ಗ್ರೇಟ್. ಸೊ ವಿತ್ ದಟ್
ವಿ ಆರ್ ಗೋಯಿಂಗ್ ಟು ಹ್ಯಾವ್ ಇಂಟರ್ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಇನ್ ಇಂಡಿಯಾ. ಗೊತ್ತದಲ್ಲ ನಿಮಗೆ, ಇಂಟರ್ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಇನ್ ಇಂಡಿಯಾ. ಇಲ್ಲಿವರೆಗೆ ಭಾರತದೊಳಗೆ ಇಂಟರ್ನ್ಯಾಷನಲ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಇದ್ದಿರಲಿಲ್ಲ. ನೀವು ವಿದೇಶಿ ಷೇರುಗಳನ್ನ ಖರೀದಿ ಮಾಡ್ಬೇಕಂತಂದ್ರೆ ಅಲ್ಲೇ ಹೋಗಿ ಖರೀದಿ ಮಾಡಬೇಕು ಅಥವಾ ಅಲ್ಲಿರೋ ಏಜೆಂಟ್ನ ಮೂಲಕ ನೀವು ಖರೀದಿ ಮಾಡಬೇಕು ಅನ್ನುವಂಥದ್ದಿತ್ತು. ಬಟ್ ನೌ ಆನ್ವರ್ಡ್ಸ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಎನಿ ಸ್ಟಾಕ್ ಮಾರ್ಕೆಟ್ ಆಫ್ ದ ವರ್ಲ್ಡ್. ಎನಿ ಸ್ಟಾಕ್ ಮಾರ್ಕೆಟ್ ಆಫ್ ದ ವರ್ಲ್ಡ್. ಇಟ್ ಇಸ್ ಆಲ್ ಡಿಫರೆಂಟ್ ಸ್ಟೋರಿ. ಐಟಿಎಸ್ ಮತ್ತು ಫಿನ್ಟೆಕ್ ವಿಭಾಗಗಳು 155 ಬಿಲಿಯನ್ಗೂ ಅಧಿಕ ಮೌಲ್ಯವರ್ಧನೆಯನ್ನ ಒದಗಿಸ್ತವೆ ಮತ್ತು 10 ರಿಂದ 15% ಪರ್ ಅನ್ಯೂ ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದ್ಯಾವ. ನೋಡ್ರಿ ಅವ್ರ ಗ್ರೋತ್ ರೇಟ್ ಅನ್ನು ನೋಡ್ರಿ, ದೇ ಆರ್ ಲೈಕ್ಲಿ ಟು ಗ್ರೋ ಬೈ 10 to 15% ಪರ್ ಅನ್ಯೂ ಅನ್ನುವಂಥದ್ದು. ಆರೋಗ್ಯ ಮತ್ತು ಪ್ರವಾಸೋದ್ಯಮ, ದಿಸ್ ಇಸ್ ಅನದರ್ ಬಿಗ್ ಫೀಲ್ಡ್ wherein people are getting more involved. People are ready to take many more such services. ಆರೋಗ್ಯ ಮತ್ತು ಪ್ರವಾಸೋದ್ಯಮ ಎಲ್ಲರೂ ದುಡಿತಾರ, ವಾರಾನುವಾರ ದುಡಿತಾರ, 5 ದಿನ ದುಡಿತಾರ, 2 ದಿನ ಬೆಂಗಳೂರು ಬಿಕೋ ಅಂತಿರ್ತದೆ. ಯಾಕಂದ್ರೆ ಎಲ್ಲರೂ ಹೊರಗಡೆ ಹೋಗಿ ಈ ಆರೋಗ್ಯ ಮತ್ತು ಪ್ರವಾಸದ ಅನುಭವವನ್ನ ಪಡಿತಿರ್ತಾರೆ. ಆರೋಗ್ಯ ಉದ್ಯಮದ ಪ್ರಸ್ತುತ ಕೊಡುಗೆ $280 ಬಿಲಿಯನ್ ಮುಟ್ಟುವಂತ ನಿರೀಕ್ಷೆ ಇದೆ ಅನ್ನುವಂಥದ್ದು. ವಿಶ್ವ ದರ್ಜೆಯ ವೈದ್ಯಕೀಯ ಸೌಲಭ್ಯಗಳು, ನುರಿತ ವೈದ್ಯರು, ತಂತ್ರಜ್ಞರು ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಲಭ್ಯತೆ, ನಮ್ಮ ದೇಶದೊಳಗಿರುವಂತಹ ಕೆಲವು ಅನುಕೂಲತೆಗಳು ಇವು ಬೇರೆ ದೇಶದೊಳಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಡಿಜಿಟಲ್ ಸಂವಹನ ಮತ್ತು ಇಂಟರ್ಫೇಸ್ಗಳೊಂದಿಗೆ ಡಯಾಗ್ನೋಸ್ಟಿಕ್ ಮೆಡಿಸಿನ್ ಮತ್ತು ಅನ್ನು ಜಾಗತಿಕ ಗ್ರಾಹಕರಿಗೆ ಸೇವೆಯಾಗಿ ಕೂಡ ಅಳವಡಿಸಿಕೊಳ್ಳಬಹುದು. ಇದು ಎಂತದ ನೋಡಿದಿರಿ. And we have such doctors today. I am very happy about this. ನನಗೆ ಟ್ರೀಟ್ಮೆಂಟ್ ಕೊಟ್ಟಂತ ಒಬ್ಬ ಯಂಗ್ ಡಾಕ್ಟರ್, ಈಸ್ MD ಮೆಡಿಸಿನ್, ಈಸ್ ಕ್ವೈಟ್ ಯಂಗ್ ಇನ್ ದ ಸೆನ್ಸ್, ಒಬ್ಬ MD ಅದು ಮೆಡಿಸಿನ್ ಒಳಗೆ ಅಂದ್ರೆ ಮಿನಿಮಮ್ 40 ರೇಂಜ್ ಒಳಗೆ ತಲುಪಿರ್ತಾನ. ಈಸ್ ಇನ್ ಹಿಸ್ 40s. ಸೊ ವೆರಿ ಎನರ್ಜೆಟಿಕ್ ಯಂಗ್ ಡಾಕ್ಟರ್. ಯಾಕೆ ಆತನನ್ನೇ ನೆನಪಿಸ್ಕೊಂಡೆ ಈ ಮೂಮೆಂಟ್ ಒಳಗೆ ಅಂತಂದ್ರೆ, he is so brilliant, I could not believe. ನನ್ನ ಇಡೀ ರಿಪೋರ್ಟ್ ಅನ್ನ ಆಲ್ಮೋಸ್ಟ್ ಇನ್ 2 to 3 ಮಿನಿಟ್ಸ್ ಒಳಗೆ ಬರೆದು ಬಿಟ್ಟ. ಅದ್ರ ಮ್ಯಾಗಿನ ಮುಂದಿನ 3-4 ದಿನದ ಟ್ರೀಟ್ಮೆಂಟ್ಗಳು ಎಷ್ಟು ಫಾಸ್ಟ್, ಏನ್ ಕತಿ ಆತಂದು ಎಲ್ಲ ಕಂಪ್ಯೂಟರ್ ಒಳಗೆ ಅಷ್ಟು ಫೀಡ್ ಮಾಡಿಕೊಟ್ಟ. ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರೆ, ನನಗೆ ಆಮೇಲೆ ಹೇಳಿದ್ರು, ಸರ್ ನಿಮ್ಗೆ ಆ ಡಾಕ್ಟರ್ ಸಿಕ್ಕದ್ದು ಪುಣ್ಯ ರೀ ಅಂದ್ರು ಬೇರೆದವರೆಲ್ಲ. ನನಗೂ ಆಶ್ಚರ್ಯ ಆಯ್ತು, ಮತ್ತೆ ಆಮೇಲೆ ಗೊತ್ತು ಆಯ್ತು, ಹೌದು, ಹಿ ಇಸ್ ಸಚ್ ಎ ಬ್ರಿಲಿಯಂಟ್ ಡಾಕ್ಟರ್ ಅವೈಲೇಬಲ್ ಇನ್ ಹುಬ್ಳಿ ಧಾರವಾಡ ಅಂತ. ಹಿ ಇಸ್ ರಿಯಲಿ ಬ್ರಿಲಿಯಂಟ್. ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರೆ, ಇಂಥ ಡಾಕ್ಟರ್ ಒಬ್ಬ ಇಂಡಿಯಾದೊಳಗೆ ಅದಾರ ಅಂತ ಗೊತ್ತಾದ್ರೆ, ಡಿಜಿಟಲ್ ಸಂವಹನ ಮತ್ತು ಇಂಟರ್ಫೇಸ್ಗಳ ಮೂಲಕ ಡಯಾಗ್ನೋಸ್ಟಿಕ್ ಮೆಡಿಸಿನ್, ಯಾವ ಒಬ್ಬ ಜಪಾನದಾಗ ಕೊಂಡಿರ್ತಾನ, ಸರ್ ಐ ಆಮ್ ಸಫರಿಂಗ್ ಫ್ರಮ್ ಸಚ್ ಏಲ್ಮೆಂಟ್ಸ್ ಅಂತಾನೆ. ಇವ ಅಲ್ಲಿದ್ದವರಿಗೆ ಓಕೆ ಇಮಿಡಿಯೇಟ್ಲಿ ಕಂಡಕ್ಟ್ ದೀಸ್ ಮೆನಿ ಟೆಸ್ಟ್ಸ್ ಅಂತ ಹೇಳ್ತಾನೆ. ಅವರು ಆ ಟೆಸ್ಟ್ ಗಳನ್ನು ಕಂಡಕ್ಟ್ ಮಾಡ್ತಾರೆ, ಈತನಿಗೆ ರಿಪೋರ್ಟ್ ಕೊಡ್ತಾರೆ. ಇವ್ ಹೇಳ್ತಾನ ಓಕೆ ಗೋ ಅಹೆಡ್ ವಿತ್ ದಿಸ್ ಟ್ರೀಟ್ಮೆಂಟ್. ಈಗಿನ ಮೊದಲಿನ ಕಾಲದೊಳಗ ನಾವು ದವಾಖಾನೆಗೆ ಹೋಗಿ ಅಲ್ಲಿ ಹಾಕಿರೋ ಬೆಂಚ್ ಮ್ಯಾಗ 4 ತಾಸು ಕುಂತು ಅಲ್ಲಿ ಎಲ್ಲಾರು ಕೆಮ್ಮಿ ಸೀನಿ ಅದ್ರ ರೋಗ ಮತ್ತಟ ನಮಗ್ ಬಂದು, ಇದು ಇಲ್ಲಿವರೆಗಿನ ಟ್ರೀಟ್ಮೆಂಟ್ ಟೈಪ್. ಇದು ಇಲ್ಲಿವರೆಗಿನ ಟ್ರೀಟ್ಮೆಂಟ್ ಟೈಪ್. ಸೊ ಈಗಿನ ಟ್ರೀಟ್ಮೆಂಟ್ ಟೈಪ್ ಅಂದ್ರೆ, ನಮ್ಮ ಡಾಕ್ಟರ್ ಇಲ್ಲೇ ಕೂತಿರ್ತಾರ, ಯಾವನೋ ಒಬ್ಬ ಅಮೆರಿಕಾದ ಪೇಷಂಟ್ ಇವ್ರನ್ನ ಕನ್ಸಲ್ಟ್ ಮಾಡ್ತಾನೆ, ಯಾವನೋ ಒಬ್ಬ ಜಪಾನ್ದವ್ ಕನ್ಸಲ್ಟ್ ಮಾಡ್ತಾನೆ, ಇನ್ನೊಬ್ಬ ಇಂಗ್ಲೆಂಡ್ದವ್ ಮಾಡ್ತಾನೆ, ರಷ್ಯಾದವ್ ಮಾಡ್ತಾನೆ, ಚೀನಾದವ್ ಮಾಡ್ತಾನೆ. ಎಸ್, ಎವ್ರಿ ಟೈಮ್ ದೇ ಕನ್ಸಲ್ಟ್ ದಿಸ್ ಪರ್ಸನ್ ಗೆಟ್ಸ್, ಇದು ಈಸಿ. ನಿಮ್ಗೆ ಗೊತ್ತ ಮುಂದಿನ ಏನಾಕೈತಿ ಅಂತ ಹೇಳಿ, ಇವ್ರ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಹೋಗ್ತದ. ಇದು ಇಂಡಿಯಾದೊಳಗೆ ಬಹಳ ಅದ್ಭುತವಾಗಿ ಬೆಳೆಯುವಂತ ಒಂದು ಸಾಧ್ಯತೆ. ಅದಕ್ಕಾಗಿ ಜಾಗತಿಕ ಗ್ರಾಹಕರಿಗೆ ಸೇವೆಯಾಗಿ ಈಗಾಗಲೇ ಮತ್ತೀಗ ಈ IT ಒಳಗೆ ಕೆಲಸ ಮಾಡೋರ್ ಕತಿ ಹೆಂಗದ, ಅದ್ರ ಮ್ಯಾಗ ಒಂದು ಪ್ರಶ್ನೆ ಕೇಳ್ಯಾರ, ನಿಮ್ಗೆ ಗೊತ್ತದ? ದೇರ್ ಈಸ್ ಎಕ್ಸಾಕ್ಟ್ 12 hours ಟೈಮ್ ಡಿಫರೆನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಅಮೆರಿಕಾ, ರೈಟ್? 12 hours ಟೈಮ್ ಡಿಫರೆನ್ಸ್. ನಮ್ಮಲ್ಲಿ ಸೂರ್ಯೋದಯ ಆಕೈತಿ, ಅವರಲ್ಲಿ ಸೂರ್ಯಾಸ್ತ ಆಕೈತಿ, ಹೌದಲ್ಲ? ಹಾಗಿರೋದ್ರಿಂದ ಯಾಕೆ ಅವರು ಇಂಡಿಯಾಕನೇ ಹೆಚ್ಚು ಔಟ್ಸೋರ್ಸಿಂಗ್ ಮಾಡ್ತಾರೆ? ಇಂಡಿಯಾಕನೇ ಯಾಕೆ ಹೆಚ್ಚು ಔಟ್ಸೋರ್ಸಿಂಗ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಗೊತ್ತದ ಇಂಡಿಯಾದ ಮಂದಿ ಬೆಳತನಕ ಕುಂತ ಕೆಲಸ ಮಾಡ್ತಾರಂತ. ಬೆಳತನಕ ಕುಂತ ಕೆಲಸ ಮಾಡ್ತಾರ, ಅವರು ಹಗಲಿ ಅಲ್ಲಿ ಕುಂತ್ಕೊಂಡು ನಮ್ ಕಡೆಯಿಂದ ಕೆಲಸ ತಗೋತಾರ. ಆ ನನ್ನ ಮಕ್ಕಳು ರಾತ್ರಿ ದುಡಿಯೋರಲ್ಲ, ಆ ನನ್ನ ಮಕ್ಕಳು ರಾತ್ರಿ ನೀತಿಗೆಡೋರಲ್ಲ, ದುಡಿಯೋರಲ್ಲ. ನಮ್ ಮಂದಿ ರೊಕ್ಕ ಸಿಗ್ತೈತೆ ಅಂದ್ರೆ ಬೆಳತನಕ ಏನು ಲೆಕ್ಕದಂಗ ದುಡಿತಾವ, ಹೌದಲ್ಲ? ಸೊ ದಿಸ್ ಇಸ್ ದ ಅಡ್ವಾಂಟೇಜ್. ನಮ್ಮ ಇಂಡಿಯಾದವ್ರು ಇಲ್ಲೇ ಕೂತು ದುಡಿತಾರ, ಅವ್ರು ಅಮೆರಿಕಾದಾಗ ಇರೋ ಕಂಪನಿಗಳು ಅಲ್ಲಿ ಕುಂತು ನಮ್ಮ ಕಡೆಯಿಂದ ಸರ್ವಿಸ್ ತಗೋತಾರ. ಸೇಮ್ ಇಸ್ ಗೋಯಿಂಗ್ ಟು ಹ್ಯಾಪನ್ ವಿತ್ ಹೆಲ್ತ್ ಸರ್ವಿಸ್
ಈಗಾಗಲೇ ಇದು IT ಒಳಗದ, ಹೆಲ್ತ್ ಸರ್ವಿಸ್ ಒಳಗೆ ಇದು ಬರ್ತದ. ಅಂತೆಯೇ ಪ್ರವಾಸೋದ್ಯಮಕ್ಕೂ ಭಾರತ ತನ್ನ ಪ್ರಾಕೃತಿಕ ಸೌಂದರ್ಯ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯಿಂದಾಗಿ ಹೆಸರುವಾಸಿಯಾಗಿದೆ. ಇದನ್ನ ನಾವು ಸುಧಾರಿಸಬೇಕಷ್ಟೇ, ಸುಧಾರಿಸಬೇಕು. ಇಂಡಿಯಾದವರು ಸುಧಾರಿಸಿದ್ರೆ ನಮ್ಮ ಪ್ರವಾಸೋದ್ಯಮ ಬಹಳ ದೊಡ್ಡದಾಗಿ ಬೆಳೀತದೆ. ಹಾಗೇನೇ ಪ್ರವಾಸೋದ್ಯಮ ಪ್ರಸ್ತುತ GDPಗೆ ದೇಶ ಏನು 47 ಬಿಲಿಯನ್ ಕೊಡುಗೆಯನ್ನ ನೀಡಕತ್ತದ. ಚೀನಾದೊಳಗೆ ಇದು 115 ಬಿಲಿಯನ್ ಐತಿ. ನಮ್ಮಲ್ಲಿ ಅಟ್ಲೀಸ್ಟ್ ಒಂದು 100 ಬಿಲಿಯನ್ ಆದ್ರೆ, ಜಸ್ಟ್ ಡಬಲ್ ಆದ್ರೆ ಎಷ್ಟು ದೊಡ್ಡದಾಗ್ತದೆ, ಎಷ್ಟು ದೊಡ್ಡದಾಗ್ತದೆ, ಹೌದಲ್ಲ? ಹಂಗೆ ಹೀಗಾಗಿ ಮುಂದಿನ ದಶಕದಲ್ಲಿ ಭಾರತೀಯ ಸೇವಾ ವಲಯವನ್ನು ಉತ್ತೇಜಿಸಲು ಪ್ರವಾಸೋದ್ಯಮ ಒಂದು ಉತ್ತಮ ಸಾಧ್ಯತೆಗಳನ್ನು ಹೊಂದಿದೆ, ಪೊಟೆನ್ಶಿಯಾಲಿಟಿ. ಸೊ ಈ ಸಂದರ್ಭದೊಳಗ ಈಗ ಎಂತೆಂತ ಒಂದು ನೋಡಿದಿರಲ್ಲ, ಈ ವೀಸಾ ಏನು ಹೇಳುವಂಗಿಲ್ಲ ಕೇಳುವಂಗಿಲ್ಲ, 5 ನಿಮಿಷದೊಳಗೆ ವೀಸಾ ಸಿಕ್ಬಿಡ್ತದೆ. ಉತ್ತಮ ಮೂಲ ಸೌಕರ್ಯ ಸೌಲಭ್ಯಗಳು, ಸುರಕ್ಷತೆ, ಸಂಪರ್ಕ ಮುಂತಾದ ಸರ್ಕಾರಿ ಉಪಕ್ರಮಗಳು. ನಿನ್ನೆ ಇವತ್ತಿನ ಪತ್ರಿಕೆ ಒಳಗೆ ಬಂದದ ಮತ್ತೊಂದು ತುಂಬಾ ಖುಷಿ ಪಡೋ ಸಂಗತಿ ಕೇಳಿದ್ರ? ಒಬ್ಬ ಸೌತ್ ಕೊರಿಯನ್ ಯೂಟ್ಯೂಬರ್ ಬಾಂಬೆಗೆ ಬಂದಿದ್ದಾರೆ. ಬಾಂಬೆ ಒಳಗೆ ಬಂದು ಇಲ್ಲಿ ಅವರು ಇಂಡಿಯಾದ ಲೈಫ್ ಅನ್ನ ಶೂಟ್ ಮಾಡೋದಕ್ಕೆ ಬಂದಾರ. ಯೂಟ್ಯೂಬ್ ಒಳಗ ಬಂದಾರ. ಅವ್ರು ಏನೋ ಹಿಂಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಈ ಉಪಧ್ಯಾಪಿಗಳು ಇರ್ತಾವ, ಗೊತ್ತದಲ್ಲ, ಯಾವನೋ ಅಂತವನು ಇಂಥವನು ಅಂತ ಖಾಣು ಇಂಥ ಸಾಬು, ಅವರು ಒಂದು 4-5 ಜನ ಸೇರ್ಕೊಂಡು ಅವಳಿಗೆ ಕಿಟ್ಲೆ ಮಾಡ್ಯಾರ. ಲಿಫ್ಟ್ ಕೊಡ್ತೀನಿ ಅಂತ ಕರೆದಾರ, ಕೈ ಹಿಡಿದು ಎಳೆದಾರ. ಅದು ಲೈವ್ ಆಗಿ ಹೋಗ್ಬಿಟ್ಟದ. ಇಮ್ಯಾಜಿನ್ ಫ್ರೆಂಡ್ಸ್, ದಿಸ್ ಇಸ್ ರಿಯಲಿ, ಐ ಆಮ್ ಸೋ ಹ್ಯಾಪಿ ಅಬೌಟ್ ಮೈ ಇಂಡಿಯಾ. ಅವ್ರು ಹಾಗೆ ಮಾಡೋದೆಲ್ಲ ಲೈವ್ ಆಗಿ ಹೋಗ್ಯದ. ಅದರಿಂದ ಇಮಿಡಿಯೇಟ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅವ್ರು ಅಲರ್ಟ್ ಆಗ್ಯಾರ. ಮುಂದಿನ ಅರ್ಧ ಗಂಟೆ ಒಳಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಯಾರ. ಅಂಡ್ ಸಿ ಹ್ಯಾಸ್ ಗಿವನ್ ಸಚ್ ಎ ಸ್ಟೇಟ್ಮೆಂಟ್, ನನಗೆ ಬೇರೆ ದೇಶಕ್ಕೆ ಹೋದಾಗಲೂ ಕೂಡ ಇಂಥ ಕಿರಿಕಿರಿಗಳು ಆಗ್ತಿತ್ತು, ಆದರೆ ಭಾರತದಲ್ಲಿ ಎಷ್ಟು ಕ್ವಿಕ್ ಆಗಿ ನನಗೆ ಎಲ್ಲಿಯೂ ಇಂಥ ರಕ್ಷಣೆ ಸಿಕ್ಕಿರಲಿಲ್ಲ ಅಂತ ಸಿ ಹ್ಯಾಸ್ ಗಿವನ್ ದ ಸ್ಟೇಟ್ಮೆಂಟ್. ಎಂತದ್ದು ನೋಡ್ರಿ. ಸೊ ದಟ್ ಇಸ್ ದ ಬ್ಯೂಟಿ. ಸೊ ಅದಕ್ಕೆ ಈ ಸುರಕ್ಷತೆ, ವಿದೇಶಿ ಪ್ರವಾಸಿಗರ ಸುರಕ್ಷತೆ, ಇವೆಲ್ಲ ಈ GPS ಅವು ಇವು ಬಂದಿರೋದು ಅದಕ್ಕಾಗಿ ನಾವು ಉಪಕ್ರಮಗಳು ಸರಿಯಾದ ದಿಕ್ಕಿನಲ್ಲಿ ಸಕ್ರಿಯಗೊಳ್ಳಬೇಕು. ಇವೆಲ್ಲ ಆದ್ರೆ ರಿಯಲಿ ಬಹಳ ಚಂದ ಆಗೋದದ. ಅಂತದ್ದಾಗ್ಲಿ, ನನಗಿಂತಲೂ ಹೆಚ್ಚು ನಿಮ್ಮ ಬದುಕು ಹೆಚ್ಚು ಸುಂದರವಾಗಿರ್ಲಿ. ಯಾಕಂದ್ರೆ ಮುಂದಿನ ತಲೆಮಾರಿನವರು ನೀವು ಭಾರತವನ್ನ ಹೆಚ್ಚು ಪ್ರಾಮಾಣಿಕ ರಾಷ್ಟ್ರ ಮಾಡಬೇಕು, ಹೆಚ್ಚು ಸಮೃದ್ಧ ರಾಷ್ಟ್ರ ಮಾಡಬೇಕು, ಹೆಚ್ಚು ಶಾಂತಿಯುತ ಸಮೃದ್ಧಿಯ ರಾಷ್ಟ್ರವನ್ನಾಗಿಸುವ ಕೆಲಸ ನೀವೆಲ್ಲರೂ ಮಾಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ. ಸಿಗೋಣ ಮತ್ತೆ ನಾಳೆ ಮುಂಜಾನೆ 7 ಗಂಟೆಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ನೈಸ್ ಟೈಮ್ ಫ್ರೆಂಡ್ಸ್. ಕರೆಂಟ್ ಚಪ್ಪಲಿ ಇರಬಹುದು ಸಣ್ಣ. ಓಕೆ,